ಮಾಡ್ಲಾ? ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಮಧು ಜಿಟಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಂತೆಬೆನ್ನೂರು. ನನಗೆ ಇವತ್ತು ಕೊಟ್ಟಿರ್ತಕ್ಕಂತ ಸಕ್ಷಮ ಇದರಿಂದ ಒಂದು ಚಾಪ್ಟರ್ ಕೊಟ್ಟಿದ್ದಾರೆ, ಅದು ಕೋಆರ್ಡಿನೇಷನ್ ಕಾಂಪೌಂಡ್. ಕೋಆರ್ಡಿನೇಷನ್ ಕಾಂಪೌಂಡ್ ಅಂದ್ರೆ ಮಕ್ಕಳ, ನೀವು ಆಲ್ರೆಡಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ಸ್ಟಡಿ ಮಾಡಿದಿರಿ. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ಏನು? ಅದ್ರಲ್ಲಿ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಇರುತ್ತಲ್ಲ, ಅದು ಎಬಿಲಿಟಿ ಟು ಫಾರ್ಮ್ ಕಾಂಪ್ಲೆಕ್ಸಸ್. ಅವು ಏನ್ ಮಾಡುತ್ತೆ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಂದ್ರೆ ಕಾಂಪೌಂಡ್ಸ್ ಅನ್ನ ಫಾರ್ಮೇಶನ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಸ್ ನಥಿಂಗ್ ಬಟ್ ಕಾಂಪ್ಲೆಕ್ಸ್ ಕಾಂಪೌಂಡ್. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅನ್ನ ನಾವ್ ಏನಂತ ಹೇಳ್ಬೋದು ಅಂದ್ರೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ, ದಿ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ ಕೋಆರ್ಡಿನೇಟ್ ಬಾಂಡ್. ಕೋಆರ್ಡಿನೇಟ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ನಿಮಗೆ ಆಲ್ರೆಡಿ ವೆಲ್ ನೌನ್. ಕೋವಲೆಂಟ್ ಬಾಂಡ್ ಅಂದ್ರೆ ಏನು? ಶೇರಿಂಗ್ ಆಫ್ ಎಲೆಕ್ಟ್ರಾನ್. ಅಯಾನಿಕ್ ಬಾಂಡ್ ಅಂದ್ರೆ ಏನು? ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್. ಹೈಡ್ರೋಜನ್ ಬಾಂಡ್ಸ್ ಬಗ್ಗೆ ಐಡಿಯಾ ಇದೆ. ಕೋಆರ್ಡಿನೇಟ್ ಬಾಂಡ್ ಅನ್ನು ಕೂಡ ನಾವ್ ಏನಂತ ಕರಿಬಹುದು ಅಂದ್ರೆ ಡೇಟಿವ್ ಬಾಂಡ್ ಅಂತ ಕರಿಬಹುದು, ಅಥವಾ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಅಂತ ಕರಿಬಹುದು. ಕೋಆರ್ಡಿನೇಟ್ ಬಾಂಡ್ ಈಸ್ ಎನ್ ಕೋವಲೆಂಟ್ ಬಾಂಡ್. ಅದನ್ನ ಏನಂತ ಕರಿಬಹುದು? ಕೋವಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ದಿ. ಇದು ಹೆಂಗೆ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಬೈ ಟೂ ಆಟಮ್ಸ್, ಎರಡು ಆಟಮ್ ಇಂದ ಫಾರ್ಮೇಶನ್ ಆಗುತ್ತೆ. ಅವಾಗ ಎರಡು ಆಟಮ್ ಇಂದ ಫಾರ್ಮೇಶನ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಎಕ್ಸಾಂಪಲ್ ಇದೆ ನೋಡ್ರಿ. ಒಂದು ಆಸ್ ಎ ಮೆಟಲ್ ನಾವ್ ಏನಂತ ಕರಿತೀವಿ? ಎಲೆಕ್ಟ್ರಾನ್ ಡಿಫಿಶಿಯಂಟ್ ಅಂತ ಕರಿತೀವಿ. ಮೆಟಲ್ ನ ಏನಂತ ಕರಿತೀವಿ? ಎಲೆಕ್ಟ್ರಾನ್ ನ ಡಿಫಿಶಿಯಂಟ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ ಒಂದು ಎಕ್ಸಾಂಪಲ್. ದಿಸ್ ಇಸ್ ಅನ್ ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡಿದ್ರೆ, ಇದನ್ನ ಮೆಟಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಆಕ್ಚುಲಿ ದಿಸ್ ಅನ್ ಎಲೆಕ್ಟ್ರಾನ್ ಡಿಫಿಶಿಯಂಟ್ ಸ್ಪೀಸೀಸ್. ಇನ್ ಜನರಲ್ ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಏನ್ ಮಾಡುತ್ತೆ? ಐದರ್ ಇವೆರಡೂ ಸೇರಿ ಒಂದು ಬಾಂಡ್ ಫಾರ್ಮೇಶನ್ ಆಗುತ್ತೆ. ನೈಟ್ರೋಜನ್ ಮತ್ತೆ ಬ್ರೋಮಿನ್ ಇದೆಯಲ್ಲ, ಈ NH3 ಅಮೋನಿಯಾ ವಿಲ್ ಡೊನೇಟ್ ಎ ಎಲೆಕ್ಟ್ರಾನ್ ಪೇರ್ ಟು ದಿ ಸೆಂಟ್ರಲ್ ಎಲಿಮೆಂಟ್ ದಟ್ ಈಸ್ ಅನ್ ಬೋರಾನ್. ಅವಾಗ ಎರಡು ಆಟಮು ಬಾಂಡಿಂಗ್ ಇನ್ವಾಲ್ವ್ ಆಗಿರುತ್ತೆ, ಬಟ್ ಒಂದೇ ಆಟಮು ಎಲೆಕ್ಟ್ರಾನ್ಸ್ ನ ಏನ್ ಮಾಡುತ್ತೆ? ಪ್ರೊವೈಡ್ ಮಾಡುತ್ತೆ. ಅವಾಗ ಫಾರ್ಮೇಶನ್ ಆಗ್ತಕ್ಕಂಥ ಬಾಂಡ್ ಅನ್ನ ನಾವು ಏನಂತ ಕರಿತೀವಿ? ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಹಾಗಾದ್ರೆ ಕೋಆರ್ಡಿನೇಟ್ ಬಾಂಡ್ ಅಂದ್ರೆ ಏನಂತ ಹೇಳ್ಬೋದು ಮಕ್ಕಳೇ? Coordinate bond is an covalent bond which is formed by the two atom by sharing of an electron in which provided by any one of the atom is known as a coordinate bond ಅಂತ ಕರಿತೀವಿ. ಇಲ್ಲಿ ಮೆನ್ಷನ್ ಮಾಡಿದೀವಲ್ಲ, this should be, ಇಲ್ಲಿ ಮೆನ್ಷನ್ ಮಾಡಿದೀವಿ ನೋಡ್ರಿ ಈ ಬಾಂಡ್ ನ, that should be, this bond is known as a ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಈ ಬಾಂಡ್ ನ ನಾವೇನಂತ ಕರಿಬಹುದು? ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಓಕೆ, ತದನಂತರ ಇಲ್ಲಿ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಮಕ್ಕಳ, ಇಲ್ಲಿ ಕರೆಕ್ಟ್ ಆಗಿ ನೀವು ಸ್ಕ್ರೀನ್ ನ ನೋಡ್ತಾ ಇರ್ರಿ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅನ್ನ ನಾವ್ ಏನಂತ ಕರಿಬಹುದು? ಮಾಡರ್ನ್ ಡೇ ಇಲ್ಲಿ ಬ್ಯಾಕ್ ಬೋನ್ ಆಫ್ ದಿ ಮಾಡರ್ನ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಮತ್ತೆ ಬಯೋಲಾಜಿಕಲ್ ಪ್ರೋಸೆಸ್ ಅಲ್ಲಿ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಯೂಸ್ ಮಾಡ್ತೀವಿ. ಸಪೋಸ್ ಹಿಮೋಗ್ಲೋಬಿನ್ ಇದೆ. ಇದು ಹಿಮೋಗ್ಲೋಬಿನ್ ಅಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ, ಹಿಮೋಗ್ಲೋಬಿನ್ ಅಂದ್ರೆ ಬ್ಲಡ್ ಅಂತ ಗೊತ್ತಿರುತ್ತೆ. ಸೆಂಟ್ರಲ್ ಎಲಿಮೆಂಟ್ ಯಾವುದು ಅಂದ್ರೆ ಐರನ್. ಸೆಂಟ್ರಲ್ ಎಲಿಮೆಂಟ್ ಯಾವುದು ಅಂದ್ರೆ ಐರನ್. ಹಿಮೋಗ್ಲೋಬಿನ್ ನ ನಾವ್ ಏನಂತ ಕರಿಬಹುದು ಅಂದ್ರೆ ಕೋಆರ್ಡಿನೇಟ್ ಕಾಂಪೌಂಡ್ಸ್ ಐರನ್. 1 ಮಾರ್ಕ್ ಕೇಳ್ತಿರ್ತಾರೆ ಮಕ್ಕಳ, ಸಿಇಟಿ ಆಗ್ಲಿ ನೀಟ್ ಅಲ್ಲಿ ಆಗಿರ್ಲಿ. ಸೆಕೆಂಡ್ ಒನ್ ಇಲ್ಲಿ ನೋಡ್ರಿ, ಕ್ಲೋರೋಫೈಲ್. ಕ್ಲೋರೋಫೈಲ್ ನ ಏನಂತ ಹೇಳ್ಬೋದು ಅಂದ್ರೆ ಮಕ್ಕಳ, ಇದರಲ್ಲಿ ಯಾವ್ದು ಮೆಟಲ್ ಇರುತ್ತೆ ಅಂದ್ರೆ ದಿಸ್ ಇಸ್ ಅನ್ ಮೆಗ್ನೀಷಿಯಂ ಮೆಟಲ್ ಇರುತ್ತೆ. ಯಾವ ಮೆಟಲ್ ಇರುತ್ತೆ? ಮೆಗ್ನೀಷಿಯಂ. ಅಂಡ್ ನೆಕ್ಸ್ಟ್ ಒನ್ ವಿಟಮಿನ್ B12, ಸಯನೋ ಕೋಬಾಲ್ ಅಮೈನ್ ಅಂತ ಕರಿತೀವಿ. ದಟ್ ಈಸ್ ಅನ್ ಅವರ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಡೆಫಿನೆಟ್ಲಿ ಇಟ್ ಕಂಟೈನಿಂಗ್ ಕೋಬಾಲ್ಟ್. ಮತ್ತೆ ಇನ್ನೊಂದು ಯಾವ್ದಾದ್ರು ಬಯೋಲಾಜಿಕಲ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಮಯೋಗ್ಲೋಬಿನ್. ಮಯೋಗ್ಲೋಬಿನ್ ಅನ್ನೋದು ಕೂಡ ಬೆಸ್ಟ್ ಎಕ್ಸಾಂಪಲ್. ದಟ್ ಈಸ್ ಅನ್, ಅಲ್ಲಿ ಏನಂತ ಕನ್ಸಿಡರ್ ಇಂಪಾರ್ಟೆನ್ಸ್ ಅಲ್ಲಿ ಬರುತ್ತದು, ಇಟ್ ಶುಡ್ ಬಿ ಸ್ಟೋರೇಜ್ ಆಫ್ ಆಕ್ಸಿಜನ್ ಅಂಡ್ ಇಟ್ ಲೀಡ್ಸ್ ಟು ದಿ ರೆಸಿಪಿರೇಷನ್. ಲೀಡ್ಸ್ ಟು ದಿ ರೆಸಿಪಿರೇಷನ್ ಗೆ ತುಂಬಾ ಇಂಪಾರ್ಟೆಂಟ್. ಅದು ಬಿಟ್ಟು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಮೆಟಲಜಿಕಲ್ ಪ್ರೋಸೆಸ್, ಇಂಡಸ್ಟ್ರಿಯಲ್ ಕೆಟಲಿಸ್ಟ್, ಅನಾಲಿಟಿಕಲ್ ರಿಏಜೆಂಟ್, ಟೆಕ್ಸ್ಟೈಲ್ ಡೈಯಿಂಗ್ ಅಂಡ್ ಮೆಡಿಸಿನಲ್ ಕೆಮಿಸ್ಟ್ರಿಲೂ ಕೂಡ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಡೈಲಿ ನೋಡ್ತಾನೆ ಇರ್ತೀವಿ. ಓಕೆ, ಇದಕ್ಕಿಂತ ಮುಂಚೆ, ಈ ಸ್ಲೈಡ್ಗಿಂತ ಮುಂಚೆ ಮಕ್ಕಳ ತುಂಬಾ ಇಂಪಾರ್ಟೆಂಟ್, ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್. ವರ್ನರ್ಸ್ ಬಗ್ಗೆ ಗೊತ್ತು ನಿಮಗೆ. ವರ್ನರ್ ಫಸ್ಟ್ ನೊಬೆಲ್ ಪ್ರೈಸ್ ವಿನ್ನರ್ ಅಬೌಟ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್.
ಅವರು ಎಲ್ಲಿಂದ ಎಲೆ ತನಕ ಬದುಕಿದ್ರು ಅನ್ನೋದು 1866 ಇಂದ 1919. ಈಸ್ ಎ ಸ್ವಿಸ್ ಕೆಮಿಸ್ಟ್. ಇವರು ಫಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಫಸ್ಟ್ ಫಾರ್ಮುಲೇಟ್ ಮಾಡಿದ್ರು, ಮತ್ತೆ ಅವುಗಳ ಫಿಸಿಕಲ್ ಅಂಡ್ ಕೆಮಿಕಲ್ ಬಿಹೇವಿಯರ್ ನ ಸ್ಟಡಿ ಮಾಡಿದ್ರು. ನಿಮಗೆ ಆಲ್ರೆಡಿ ಥಿಯರಿ ಪಾರ್ಟ್ ಅಲ್ಲಿ ಇದನ್ನೆಲ್ಲದನ್ನು ಕೂಡ ಹೇಳಿದ್ದಾರೆ. ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿನ ಹೇಳಿದ್ದಾರೆ. ನಾನ್ 4 ಪಾಯಿಂಟ್ಸ್ ನಿಮಗೆ ಹೇಳಿ ಮುಂದಕ್ಕೆ ಹೋಗ್ತೀನಿ, ಇದನ್ನ ನೋಡ್ತಾನೆ ಇರಿ. ಹಾಗೇನೆ ಫಸ್ಟ್ ಪಾಸ್ಟುಲೇಟ್ಸ್ ಏನ್ ಹೇಳುತ್ತೆ ಅಂದ್ರೆ, ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಎವರಿ ಮೆಟಲ್, ಪ್ರತಿ ಒಂದು ಮೆಟಲ್ ಕೂಡ 2 ಟೈಪ್ ಆಫ್ ವೇಲೆನ್ಸಿನ ತೋರಿಸುತ್ತೆ. ಒಂದು ಪ್ರೈಮರಿ ವೇಲೆನ್ಸಿ, ಇನ್ನೊಂದು ಸೆಕೆಂಡರಿ ವೇಲೆನ್ಸಿ. ಮಕ್ಕಳ, ಪ್ರತಿ ಮೆಟಲ್ ಕೂಡ 2 ತರ ವೇಲೆನ್ಸಿನ ತೋರಿಸುತ್ತೆ. ಒಂದು ಪ್ರೈಮರಿ ವೇಲೆನ್ಸಿ ಮತ್ತೆ ಇನ್ನೊಂದು ಸೆಕೆಂಡರಿ ವೇಲೆನ್ಸಿ. ಓಕೆ, ಪ್ರೈಮರಿ ವೇಲೆನ್ಸಿ ಅಂದ್ರೆ ನಿಮಗೆ ಆಲ್ರೆಡಿ ಟೀಚ್ ಮಾಡಿರ್ತಾರೆ ಕ್ಲಾಸಸ್ ಅಲ್ಲಿ, ನಿಮಗೆ ಎಲ್ಲರಿಗೂ ಐಡಿಯಾ ಇರುತ್ತೆ. ಪ್ರೈಮರಿ ವೇಲೆನ್ಸಿನ ನಾವ್ ಏನಂತ ಕರಿಬಹುದು ಅಂದ್ರೆ ಅಯನೈಸಬಲ್ ಅಂತ ಕರಿತೀವಿ. ಇಟ್ ಈಸ್ ಸ್ಯಾಟಿಸ್ಫೈಡ್ ಬೈ ದಿ ನೆಗೆಟಿವ್ ಅಯಾನ್ಸ್, ಅಂದ್ರೆ ಆನಯಾನ್ಸ್ ಪ್ರೈಮರಿ ವೇಲೆನ್ಸಿ ಆಗಿ ಇದನ್ ಮಾಡುತ್ತೆ. ಅಂಡ್ ನಾನ್ ಡೈರೆಕ್ಷನಲ್ ಅಂತಲೂ ಕೂಡ ಕರೀತಾರೆ. ಪ್ರೈಮರಿ ವೇಲೆನ್ಸಿನ ಏನಂತ ಕರೀತಾರೆ? ನಾನ್ ಡೈರೆಕ್ಷನಲ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಏನನ್ನ ನೋಡ್ಕೋಬೇಕು ಅಂದ್ರೆ, ಪ್ರೈಮರಿ ವೇಲೆನ್ಸಿ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್. ಕೀಪ್ ಇದನ್ನ ನೋಟ್ ಮಾಡ್ಕೊಳ್ರಿ. ಪ್ರೈಮರಿ ವೇಲೆನ್ಸಿ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್. ಓಕೆ, ಕ್ಲಿಯರ್ ಆಯ್ತಾ ಮಕ್ಳ? ಮೊದಲನೇ ಪಾಸ್ಟುಲೇಟು ಮೆಟಲ್ 2 ತರ ವೇಲೆನ್ಸಿ ತೋರಿಸುತ್ತೆ. ಒಂದು ಪ್ರೈಮರಿ ವೇಲೆನ್ಸಿ, ಇನ್ನೊಂದು ಸೆಕೆಂಡರಿ ವೇಲೆನ್ಸಿ. ಓಕೆ, ಪ್ರೈಮರಿ ವೇಲೆನ್ಸಿನ ನಾವು ಇನ್ ಜನರಲ್ ಬಹಳ ಕೆಮಿಕಲ್ ವರ್ಡ್ ಅಲ್ಲಿ ನೆನ್ಪಿಡ್ಕೋಬೇಕು ಅಂದ್ರೆ ಏನು? ಪ್ರೈಮರಿ ವೇಲೆನ್ಸಿ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಓಕೆ, ನೆಕ್ಸ್ಟ್ ಸೆಕೆಂಡರಿ ವೇಲೆನ್ಸಿ. ನಿಮಗೆಲ್ಲ ಇವೆಲ್ಲ ಗೊತ್ತಿದೆ. ದೀಸ್ ಆರ್ ನಾನ್ ಅಯನೈಸಬಲ್ ಅಂಡ್ ಸ್ಯಾಟಿಸ್ಫೈಡ್ ಬೈ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಅಂಡ್ ಆಲ್ಸೋ ನೆಗೆಟಿವ್ ಅಯಾನ್ಸ್. ಎರಡನ್ನೂ ಕೂಡ ಇಲ್ಲಿ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಇದಾವಲ್ಲ, ಅವು ಮತ್ತೆ ಆನಯಾನ್ಸ್ ಎರಡೂ ಕೂಡ ಸೆಕೆಂಡರಿ ವೇಲೆನ್ಸಿನ ಎಕ್ಸಿಬಿಟ್ ಮಾಡುತ್ತೆ. ಸೆಕೆಂಡರಿ ವೇಲೆನ್ಸಿ ಮಕ್ಕಳ ಇಲ್ಲಿ ನೋಡಿ, ಸೆಕೆಂಡರಿ ವೇಲೆನ್ಸಿ ಇಸ್ ಈಕ್ವಲ್ ಟು ಕೋಆರ್ಡಿನೇಷನ್ ನಂಬರ್ ಆಫ್ ಕೋಆರ್ಡಿನೇಷನ್ ನಂಬರ್ ಆಫ್ ದಿ ಸೆಂಟ್ರಲ್ ಮೆಟಲ್. ಸೆಕೆಂಡರಿ ವೇಲೆನ್ಸಿ ಅಂದ್ರೆ ಮಕ್ಕಳೇ, ಸೆಕೆಂಡರಿ ವೇಲೆನ್ಸಿ ಇಸ್ ನಥಿಂಗ್ ಬಟ್ ಕೋಆರ್ಡಿನೇಷನ್ ನಂಬರ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್. ಕೋಆರ್ಡಿನೇಷನ್ ನಂಬರ್ ಪ್ರತಿ ಮೆಟಲ್ಗೂ ಫಿಕ್ಸ್ ಆಗಿರುತ್ತೆ. ಕೋಆರ್ಡಿನೇಷನ್ ನಂಬರ್ ಇಸ್ ಫಿಕ್ಸ್ಡ್ ಫಾರ್ ಆಲ್ ಮೆಟಲ್. ಕೋಆರ್ಡಿನೇಷನ್ ನಂಬರ್ ಇನ್ ದ ಸೆನ್ಸ್ ನಂಬರ್ ಆಫ್ ಲಿಗಂಡ್, ಡೆನ್ಸಿಟಿ ಅಂದ್ರೆ ಈಗ ಯಾವ್ದೋ ಒಂದು ಲಿಗ್ಯಾಂಡ್ ಅಲ್ಲಿ ಎಷ್ಟು ಡೋನಾರ್ ಆಟಮ್ ಇದಾವೆ, ನಂಬರ್ ಆಫ್ ಡೋನಾರ್ ಆಟಮ್ ಪ್ರೆಸೆಂಟ್, ದಟ್ ಡೋನಾರ್ ಆಟಮ್ ಅವುಗಳು ಡೈರೆಕ್ಟ್ ಆಗಿ ಮೆಟಲ್ಗೆ ಎಷ್ಟು ಡೋನಾರ್ ಆಟಮ್ ಡೈರೆಕ್ಟ್ ಬಾಂಡ್ ಆಗಿದಾವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಕೋಆರ್ಡಿನೇಷನ್ ನಂಬರ್ ಅಂತ ಕರೀತಾರೆ. ನಂಬರ್ ಆಫ್ ಲಿಗ್ಯಾಂಡ್ ಇಂಟು ಡೆನ್ಸಿಟಿ. ಓಕೆ, ಎರಡನೇ ಸೆಕೆಂಡರಿ ಥರ್ಡ್ ಪಾಸ್ಟುಲೇಟ್ಸ್ ಏನ್ ಹೇಳುತ್ತೆ ಅಂದ್ರೆ, ಸೆಕೆಂಡರಿ ವೇಲೆನ್ಸಿ ಈಸ್ ಈಕ್ವಲ್ ಟು ದಿ ಕೋಆರ್ಡಿನೇಷನ್ ನಂಬರ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್. ಕೀಪ್ ಇನ್ ಮೈಂಡ್. ಓಕೆ, ಲಾಸ್ಟ್ ಒನ್, ಇದು ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಒನ್ ಇಲ್ಲಿ ನೋಡ್ರಿ, ಇಲ್ಲಿ ions group bounded by the secondary linkage to metal have characteristic spatial arrangement corresponding to the different coordination number. ಇದು ತುಂಬಾ ಇಂಪಾರ್ಟೆಂಟ್. ನೋಡೋದಕ್ಕೆ ಸೆಂಟೆನ್ಸ್ 4 ಲೈನ್ ಇದೆ, ತುಂಬಾ ಈಸಿ ಇದು. ಅಂದ್ರೆ ನಮ್ಮ ಕೋಆರ್ಡಿನೇಷನ್ ನಂಬರ್ ಡಿಸೈಡ್ ಮಾಡ್ತಕ್ಕಂಥ ಫ್ಯಾಕ್ಟರ್ ಯಾವ್ದಪ್ಪ ಅಂದ್ರೆ ಅಯಾನ್ ಅಥವಾ ಗ್ರೂಪ್ ಆಫ್ ಆಟಮ್ಸ್. ದಟ್ ಮೀನ್ಸ್ ಲಿಗ್ಯಾಂಡ್ಸ್ ಈಸ್ ಬೌಂಡೆಡ್ ಟು ದಿ ಸೆಕೆಂಡರಿ ಮೆಟಲ್ ಆಟಮ್. ಎಷ್ಟು ಲಿಗ್ಯಾಂಡ್ಸ್ ಸೆಂಟ್ರಲ್ ಎಲಿಮೆಂಟ್ ಗೆ ಇನ್ಸೈಡ್ ದಿ ಸ್ಕ್ವೇರ್ ಬ್ರಾಕೆಟ್, ಅದನ್ನ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರೀತಾರೆ. ಅದನ್ನ ಏನಂತ ಕರೀತಾರೆ? ಕೋಆರ್ಡಿನೇಷನ್ ಸ್ಪಿಯರ್. ಸಪೋಸ್ ಇಲ್ಲಿ ನೋಡಿ ಮಕ್ಕಳು, ಯಾವ್ದೋ ಒಂದು ಮೆಟಲ್ ಇರುತ್ತೆ ಅಂತ ತಿಳ್ಕೊಳ್ರಿ. ದಟ್ ಶುಡ್ ಬಿ, ಇಲ್ಲೇ ಹೇಳ್ಬಿಡ್ತೀನಿ ನಾನು. ಇಲ್ಲಿ ಲಿಗ್ಯಾಂಡ್ಸ್ ಇದಾವೆ. ಲಿಗ್ಯಾಂಡ್ಸ್ 4 ಇರ್ಬೋದು, 5 ಇರ್ಬೋದು, ಅಥವಾ 6 ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಈ ಒಂದು ಸೆಂಟ್ರಲ್ ಮೆಟಲ್ ಆಟಮಿಗೆ ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಬಾಂಡ್ ಆಗಿದಾವೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಕೋಆರ್ಡಿನೇಷನ್ ನಂಬರ್. ಆ ಕೋಆರ್ಡಿನೇಷನ್ ನಂಬರ್ ಯಾವ ಮೆಟ್ಲಿನ ಕ್ಯಾರೆಕ್ಟರ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ನ ತೋರಿಸುತ್ತೆ. ದಟ್ ಕರಸ್ಪಾಂಡ್ಸ್ ಟು ದಿ ಕೋಆರ್ಡಿನೇಷನ್ ನಂಬರ್. ಅದು ಏನನ್ನ ಕೋಆರ್ಡಿನೇಷನ್ ನಂಬರ್ ನ ಕರಸ್ಪಾಂಡ್ಸ್ ಮಾಡುತ್ತೆ. ಇಲ್ಲಿ ನೋಡ್ರಿ, ಇಲ್ಲೇ ಹೇಳ್ಬಿಡ್ತೀನಿ ನಾನು. ಈ ಸ್ಕ್ವಯರ್ ಬ್ರಾಕೆಟ್ ನ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರೀತಾರೆ. ದಿಸ್ ಸ್ಕ್ವಯರ್ ಬ್ರಾಕೆಟ್ ನ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರೀತಾರೆ. ಓಕೆ, ಇದು ಸೆಂಟ್ರಲ್ ಮೆಟಲ್, ಅದ್ರ ಪಕ್ಕ ಇರ್ತಕ್ಕಂಥವು ಲಿಗ್ಯಾಂಡು.
coordination number mainly depends upon this coordination sphere containing central metal atom and directly bonded to the ligand. ಎಷ್ಟು ligands ಡೈರೆಕ್ಟ್ ಬಾಂಡ್ ಆಗಿದಾವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕೋಆರ್ಡಿನೇಷನ್ ಸ್ಪಿಯರ್ ಇಂದ ಹೊರಗಡೆ ಇರ್ತಕ್ಕಂಥವ್ನ ಸಪೋಸ್ ಯಾವ್ದಾದ್ರು ಇರ್ಬೋದು, K+, Na+, SO4-2 ಇವನ್ನ ನಾವೇನಂತ ಕರಿತೀವಿ ಅಂದ್ರೆ ಕೌಂಟರ್ ಅಯಾನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ದಿ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆರ್ ಕಾಲ್ಡ್ ಕೋಆರ್ಡಿನೇಷನ್ ಪಾಲಿಹೈಡ್ರಾ. ಆ ಸ್ಪೇಷಿಯಲ್ ಅರೇಂಜ್ಮೆಂಟ್ ಏನಿರುತ್ತೋ ಅದನ್ನ ಕೋಆರ್ಡಿನೇಷನ್ ಪಾಲಿಹೈಡ್ರಾ ಅಂತ ಕರೀತಾರೆ. ಇಲ್ಲಿ ನೋಡಿ, ನಾನು ಆಗ್ಲೇನೆ ಹೇಳ್ದೆ, ಇಲ್ಲೊಂದು ಎಕ್ಸಾಂಪಲ್ ಇದೆ, ಹೆಕ್ಸಾಅಮೈನ್ ಕೋಬಾಲ್ಟ್ 3 ಕ್ಲೋರೈಡ್. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಪ್ರೈಮರಿ ವೇಲೆನ್ಸ್ ನ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿಬೇಕು? ನಾವು ಸೆಂಟ್ರಲ್ ಎಲಿಮೆಂಟ್ ನ ಹೆಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಸೆಂಟ್ರಲ್ ಎಲಿಮೆಂಟ್ ನ ಏನಂತ ಕನ್ಸಿಡರ್ ಮಾಡಬೇಕು? ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಸೆಂಟ್ರಲ್ ಎಲಿಮೆಂಟ್ ನ ಹೆಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವು ಲಿಗ್ಯಾಂಡ್ ಎಷ್ಟಿದೆ? ಈಗ ಸಪೋಸ್ X+, ನಾನು ಕಂಡುಹಿಡಿಬೇಕಾಗಿರೋದು ಅಮೋನಿಯಾ ನ್ಯೂಟ್ರಲ್ ಲಿಗ್ಯಾಂಡ್ 6 ಇದೆ, ಅದರ ಆಕ್ಸಿಡೇಷನ್ ಸ್ಟೇಟ್ 0, ಮತ್ತೆ ಇಲ್ಲಿ ಯಾವ್ದಿದೆ ಕ್ಲೋರೈಡ್, ಅದನ್ನು ಒಳಗೆ ಹಾಕೊಳ್ತೀನಿ. 3 × -1 = 0. ಅವಾಗ x - 3 = 0, x +3. ಅಂದ್ರೆ ದಿ ಪ್ರೈಮರಿ ವೇಲೆನ್ಸಿ ಆಫ್ ದಿ ಕೋಬಾಲ್ಟ್ is 3. ಪ್ರೈಮರಿ ವೇಲೆನ್ಸಿ ಏನು? ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಇಸ್ ನಥಿಂಗ್ ಬಟ್ ಪ್ರೈಮರಿ ವೇಲೆನ್ಸಿ ಅಂತ ಕರೀತಾರೆ. ಓಕೆ, ಸಪೋಸ್ ಒಂದ್ ವೇಳೆ ಇಲ್ಲಿ ನೋಡ್ರಿ, ಸೆಕೆಂಡರಿ ವೇಲೆನ್ಸಿನೂ ಕೂಡ ಇಲ್ಲೇ ನೋಡ್ಕೊಳ್ರಿ. ಕೋಆರ್ಡಿನೇಷನ್ ಸ್ಪಿಯರ್ ಇದೆ, ಹೌ ಮೆನಿ ನಂಬರ್ ಆಫ್ ಲಿಗ್ಯಾಂಡ್ಸ್ ಇಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ದಿ ಕೋಬಾಲ್ಟ್, ಅದನ್ನ ಸೆಕೆಂಡರಿ ವೇಲೆನ್ಸಿ ಅಂತ ಕರಿತೀವಿ. ಓಕೆ, ಕೋಆರ್ಡಿನೇಷನ್ ನಂಬರ್ ಎಷ್ಟು? ಈ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಸೆಂಟ್ರಲ್ ಮೆಟಲ್ ಆಟಮಿಗೆ ಎಷ್ಟು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ ಅಂದ್ರೆ 6 ಆಗಿದೆ. ಕೋಆರ್ಡಿನೇಷನ್ ನಂಬರ್ 6 ಸಿಕ್ತು. ನನಗೆ 2 ಟೈಪ್ ಆಫ್ ವೇಲೆನ್ಸಿ ಸಿಕ್ತು. ಪ್ರೈಮರಿ ವೇಲೆನ್ಸಿ ಮೀನ್ಸ್ ಆಕ್ಸಿಡೇಷನ್ ಸ್ಟೇಟ್ ನ ಫೈಂಡ್ ಔಟ್ ಮಾಡಿದೆ, ಸೆಕೆಂಡರಿ ವೇಲೆನ್ಸಿನೂ ಕೂಡ ಫೈಂಡ್ ಔಟ್ ಮಾಡಿದೆ. ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಕೌಂಟರ್ ಅಯಾನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಸೆಂಟ್ರಲ್ ಎಲಿಮೆಂಟ್ ಇಂದು ಕೂಡ ನಾವು ತಿಳ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ದಿ ಸ್ಪೀಸಿಸ್ ವಿತ್ ಸ್ಕ್ವೇರ್ ಬ್ರಾಕೆಟ್ ಇಸ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ಎಂಟಿಟೀಸ್. ಸ್ಪೀಸಿಸ್ ಅಯಾನ್ ಔಟ್ಸೈಡ್ ದಿ ಸ್ಕ್ವೇರ್ ಬ್ರಾಕೆಟ್ ಇಸ್ ಕಾಲ್ಡ್ ಆಸ್ ಕೌಂಟರ್ ಅಯಾನ್ ಅಂತ ಕರೆದ್ವಿ. ಆಗ್ಲೇ ನಾನು ಹೇಳ್ದೆ ನಿಮ್ಗೆ ಕಾಮನ್ ಜಾಮೆಟ್ರಿಕಲ್ ಶೇಪ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್. ಇಲ್ಲಿ ನೋಡ್ರಿ, ಕೋಆರ್ಡಿನೇಷನ್ ಪಾಲಿಹೈಡ್ರಾ ಅಂದ್ರೆ ವೆನ್ ಆನ್ secondary linkage of the ligand directly bonded to the central metal atom, ಯಾವ spatial arrangement corresponds to the coordination number is known as a coordination polyhydra ಅಂತ ಕರೆದ್ವಿ. coordination polyhydra is nothing but ನೋಡ್ರಿ, ಸೆಂಟ್ರಲ್ ಮೆಟಲ್ ಆಟಮ್ ಗೆ 6 ಲಿಗ್ಯಾಂಡ್ ಅಟ್ಯಾಚ್ ಆಗಿದೆ, ಆಕ್ಟಾಹೈಡ್ರಲ್. ಇದನ್ನ ಏನಂತ ಕರಿತೀವಿ? ಆಕ್ಟಾಹೈಡ್ರಲ್. ಇಲ್ಲಿ ನೋಡಿ, ಸೆಂಟ್ರಲ್ ಎಲಿಮೆಂಟ್ ಗೆ ದಟ್ ರೆಫರ್ಸ್ ಟು ದಿ ಕೋಆರ್ಡಿನೇಷನ್ ನಂಬರ್ ಆಕ್ಟಾಹೈಡ್ರಲ್ 6 ಇದೆ ಕೋಆರ್ಡಿನೇಷನ್ ನಂಬರ್. ಮತ್ತೆ ಇಲ್ಲಿ ನೋಡಿ 6 ಇದೆ ಆಕ್ಟಾಹೈಡ್ರಲ್. ಆದರೆ ಇಲ್ಲಿ ನೋಡಿ ಮಕ್ಕಳ, ನಿಕ್ಕಲ್ಲಿಗೆ 4 ಲಿಗ್ಯಾಂಡ್ ಡೈರೆಕ್ಟ್ ಆಗಿ ಬಾಂಡ್ ಅಟ್ಯಾಚ್ ಆಗಿದೆ, ಹಾಗಾಗಿ ಇದು ಟೆಟ್ರಾಹೈಡ್ರಲ್. ನೆಕ್ಸ್ಟ್ ಇಲ್ಲಿ ಪ್ಲಾಟಿನಂ ಗೆ 4 ಲಿಗ್ಯಾಂಡ್ ಅಟ್ಯಾಚ್ ಆಗಿದೆ, ಇದನ್ನ ಸ್ಕ್ವಯರ್ ಪ್ಲೇನಾರ್ ಅಂತ ಕರೀತಾರೆ. ವಿ ಆರ್ ನಾಟ್ ಡಿಸೈಡೆಡ್ ಫಾರ್ ಟೆಟ್ರಾಹೈಡ್ರಲ್, ಸ್ಕ್ವಯರ್ ಪ್ಲೇನಾರ್, ಆಕ್ಟಾಹೈಡ್ರಲ್, ಟ್ರಿಗೋನಲ್, ಬೈಪಿರಮಿಡಲ್ ಈಗಲೇ ಡಿಸೈಡ್ ಮಾಡಕ್ಕಾಗಲ್ಲ. ಅದು ನೇಚರ್ ಆಫ್ ದಿ ಲಿಗ್ಯಾಂಡ್ ಮೇಲೆ ಡಿಸೈಡ್ ಮಾಡಬಹುದು. ಇನ್ ಜನರಲ್ ಮಾತ್ರ ನಾನು ಇವನ್ನ ನಿಮಗೆ ಹೇಳ್ತಾ ಇರೋದು. ಓಕೆ, ಈಗ ನಾವು ವರ್ನರ್ಸ್ ಥಿಯರಿ ಬಗ್ಗೆ ಇಷ್ಟ ತನಕ ಎಲ್ಲ ಮಾತಾಡಿದ್ವಿ. ಇಲ್ಲಿ ನೋಡ್ರಿ, ವರ್ನರ್ಸ್ ಥಿಯರಿಲಿ ನೆಕ್ಸ್ಟ್ ಮೇಲಿದೆ ಇಲ್ಲಿ. ಸರ್, ಯಾಕೆ ಸರ್ ಬರೀ ಕೋಬಾಲ್ಟ್ ಮತ್ತೆ ಅಮೋನಿಯಾನೇ ಬರ್ಕೊಂಡಿದಿರಿ? ವರ್ನರ್ ಇದಾರಲ್ಲ, ಅವರು ಸ್ಟಾರ್ಟಿಂಗು ಯಾವ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೇಲೆ ಸ್ಟಡಿ ಮಾಡಿದ್ರು ಅಂದ್ರೆ ಕೋಬಾಲ್ಟ್ 3 ಕ್ಲೋರೈಡ್ ಮತ್ತೆ ಅಮೋನಿಯಾದ ಮೇಲೆ ಫಸ್ಟ್ ಫಾರ್ಮುಲೇಟ್ ಮಾಡಿದ್ರು ಅವರು. ಇವನ್ನೇ ಎಕ್ಸ್ಪೆರಿಮೆಂಟಲ್ ಮಾಡಿದ್ರು. ಹಾಗಾಗಿ ಇಲ್ಲಿ ನೋಡ್ರಿ, 1 ಮೋಲ್ ಆಫ್ ಕೋಬಾಲ್ಟ್ 6 ಕೋಬಾಲ್ಟ್ ಕ್ಲೋರೈಡ್ 6 ಅಮೋನಿಯಾ ಇದೆ ಅಂದ್ರೆ ಇಲ್ಲಿ AgNO3 ಎಷ್ಟು ಅಂದ್ರೆ ಎಕ್ಸೆಸ್ ಆಫ್ AgNO3 ನ 1 ಮೋಲ್ ಈ ಮಾಲಿಕ್ಯೂಲಿಗೆ ಹಾಕಿದ್ರೆ ಎಷ್ಟು ಮೋಲು AgCl ಪ್ರಿಸಿಪಿಟೇಟ್ ಆಗ್ತಾ ಇದೆ ಅನ್ನೋದು. ಇಲ್ಲಿ ನೋಡಿ 3 ಮೋಲು, ಇಲ್ಲಿ ನೋಡಿ 2 ಮೋಲು, ಇಲ್ಲಿ ನೋಡ್ರಿ 1 ಮೋಲು. ಸರ್, 2 ಸೇಮ್ ಬರ್ಕೊಂಡಿದಿರಿ ನೀವು, ಇಲ್ಲೂ 1 ಮೋಲು ಅಲ್ಲೂ 1 ಮೋಲು ಅಂತ ಕರಿತಾ ಇದ್ರಲ್ಲ ಸರ್. ಅಂದ್ರೆ ಇದು ಟ್ರಾನ್ಸ್ ಐಸೋಮರ್, ಇದು ಸಿಸ್ ಐಸೋಮರ್. ಟ್ರಾನ್ಸ್ ಐಸೋಮರ್ ಒಂದಿದೆ ಮತ್ತೆ ಸಿಸ್ ಐಸೋಮರ್ ಒಂದಿದೆ. ಸರ್, ಯಾಕೆ ಸರ್ ಇಲ್ಲಿ
3 ಮೋಲ್ AgCl ಪ್ರಿಸಿಪಿಟೇಟ್ ಆಗ್ತಾ ಇದೆ, ಇಲ್ಲಿ 2 ಮೋಲ್ ಬರ್ತಾ ಇದೆ. ಇದನ್ನ 2017 or 18 ನೀಟ್ ಕ್ವಶನ್ ಅಲ್ಲಿ ಕೇಳಿದ್ರು. ಹೌ ಮೆನಿ AgCl ಪ್ರಿಸಿಪಿಟೇಟೆಡ್ ಈ 4 ಕಾಂಪ್ಲೆಕ್ಸ್ ಕೊಟ್ಟು ಯಾವ್ದು ಸ್ಟಾಕ್ಯೋಮೆಟ್ರಿಕ್ ರೇಷಿಯೋದಾಗೆ AgCl ಎಷ್ಟು 3, 2, 1 ಅಥವಾ 0, 1, 2 ಅಂತ ಕೇಳಿದ್ರು. ಇಲ್ಲಿ ನೋಡಿ ಮಕ್ಕಳ, ಕೋಆರ್ಡಿನೇಷನ್ ಸ್ಪಿಯರ್ ಇದೆ ಹಿಯರ್. ಈ ಮಾಲಿಕ್ಯುಲರ್ ಫಾರ್ಮುಲಾ ನೋಡ್ರಿ, ನಾರ್ಮಲಿ ಕೋಬಾಲ್ಟ್ಗೆ ಕೋಆರ್ಡಿನೇಷನ್ ನಂಬರ್ 6, ಹಾಗಾಗಿ ನಾನು ಕೋಬಾಲ್ಟ್ NH3 6Cl3 ಅಂತ ಬರ್ಕೊಂಡೆ. ಓಕೆ, ಇದನ್ನ ಬರ್ಕೊಳ್ತೀನಿ ನೋಡ್ರಿ, ಏನಂತ ಬರ್ಕೊಳ್ತೀನಿ, CO NH3 5Cl ಅಂತ ಬರ್ಕೊಂಡೆ. ಓಕೆ, 2 Cl2 ಈ ಕಡೆ ಇದೆ. ಓಕೆ, ನೆಕ್ಸ್ಟ್ ಇದನ್ನ ಏನಂತ ಬರ್ಕೊಳ್ತೀನಿ, NH3 4Cl2 Cl ಅಂತ ಬರ್ಕೊಂಡೆ. ಓಕೆ, ಇದನ್ನ ಏನಂತ ಸೇಮ್ ಬಟ್ ಸಿಸ್ ಟ್ರಾನ್ಸ್ ಐಸೋಮರ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿದೆ ನಮಗೆ. NH3 4Cl2 Cl. ನಾನು ಇಲ್ಲೇ ಡಬಲ್ ಸಾಲ್ಟ್ ಮತ್ತೆ ಕಾಂಪ್ಲೆಕ್ಸ್ ಸಾಲ್ಟ್ ನ ಇಲ್ಲೇ ಹೇಳ್ಬಿಡ್ತೀನಿ, ಬೇಜಾರಾಗ್ಬೇಡಿ ಮಕ್ಕಳ, ಸಮಯದ ಅಭಾವ ಇದೆ, ದೊಡ್ಡ ಚಾಪ್ಟರ್ ಇದು, ತುಂಬಾ ಸಮಯ ಬೇಕಿತ್ತು, ಹಾಗಾಗಿ ನಾನು ಇಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಇದು ಡಬಲ್ ಸಾಲ್ಟ್ ಅಂದ್ರೆ ಏನು, ಸಿಂಪಲ್ ಸಾಲ್ಟ್ ಅಂದ್ರೆ ಏನು? ಸಪೋಸ್ ಡಬಲ್ ಸಾಲ್ಟ್ ಅಂದ್ರೆ, ಈಗ ಸಪೋಸ್ ಒಂದು ಎಕ್ಸಾಂಪಲ್ ಇದೆ, ಯಾವುದು, KCl MgCl2, ಇಲ್ಲಿ ಬರಿತೀನಿ ನೋಡಿ, ಬೇಜಾರಾಗ್ಬಿಡ್ರಿ, KCl MgCl2 6H2O, ಇದು ಡಬಲ್ ಸಾಲ್ಟ್. ಇನ್ನೊಂದು ಬರ್ಕೊಳ್ತೀನಿ ನಾನು ಕಾಂಪ್ಲೆಕ್ಸ್ ಸಾಲ್ಟ್ಗೆ, K4FeCN6. ಓಕೆ, ಇದನ್ನ ಸಿಂಪಲ್ ಸಾಲ್ಟ್, ಡಬಲ್ ಸಾಲ್ಟ್ ಮತ್ತೆ ಕಾಂಪ್ಲೆಕ್ಸ್ ಸಾಲ್ಟ್ ನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ನೋಡಿ, ಡಬಲ್ ಸಾಲ್ಟ್ ಇಟ್ ಈಸ್ ಫಾರ್ಮ್ಡ್ ಬೈ ದಿ 2 ಸಿಂಪಲ್ ಸಾಲ್ಟ್ ಇನ್ ಈಕ್ವಿಮೋಲರ್ ಪ್ರೊಪೋರ್ಷನ್. KCl ಮತ್ತೆ MgCl2 ಈಕ್ವಿಮೋಲಾರ್ ಪ್ರೊಪೋರ್ಷನ್. ಸಪೋಸ್ ಇದು 1 ಮೋಲ್ ಇದ್ರೆ ಇದು 1 ಮೋಲ್ ಇರುತ್ತೆ. ಅದೇ ಕಾಂಪ್ಲೆಕ್ಸ್ ಸಾಲ್ಟ್ ಈಸ್ ನಾಟ್ ಇನ್ ಈಕ್ವಿಮೋಲಾರ್ ಪ್ರೊಪೋರ್ಷನ್, ಅದು ಈಕ್ವಿಮೋಲಾರ್ ಪ್ರೊಪೋರ್ಷನ್ ಅಲ್ಲಿ ಇರಲ್ಲ. ಓಕೆ, ಈ ಡಬಲ್ ಸಾಲ್ಟ್ ನ ಮಕ್ಕಳ ಡಿಸೋಸಿಯೇಷನ್ ಮಾಡಿದ್ರೆ 100% ಇಲ್ಲಿ K ಪ್ಲಸ್ Cl ಮೈನಸ್ Mg+2 ಮತ್ತೆ 2Cl ಮೈನಸ್ ಬರುತ್ತೆ. ನಂಬರ್ ಆಫ್ ಅಯಾನ್ಸ್ ನ ಕೇಳ್ತಾರೆ, ಐ ಥಿಂಕ್ ನೀಟ್ ಎಕ್ಸಾಮಿನೇಷನ್ ಅಲ್ಲಿ ನಾನು ನೋಡಿದೀನಿ, ನಂಬರ್ ಆಫ್ ಅಯಾನ್ಸ್ ಎಷ್ಟು ಫಾರ್ಮೇಶನ್ ಆಗ್ತವೆ ಮತ್ತೆ ಕಂಡಕ್ಟಿವಿಟಿ ಇಸ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಅಯಾನ್ಸ್. ಒಂದು ಕಾಂಪ್ಲೆಕ್ಸ್ ಅಲ್ಲಿ ಅಥವಾ ಒಂದು ಸಾಲ್ಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಅಯಾನ್ಸ್ ಪ್ರೊಡ್ಯೂಸ್ ಆಗುತ್ತೋ ಕಂಡಕ್ಟಿವಿಟಿ ಅಷ್ಟು ಜಾಸ್ತಿ ಆಗುತ್ತೆ. ಓಕೆ, ಕಂಡಕ್ಟಿವಿಟಿ ಇಸ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಅಯಾನ್ಸ್. ಓಕೆ, ಡಬಲ್ ಸಾಲ್ಟ್ ನ ನಾವ್ ಏನಂತ ಕರೆದ್ವಿ, 2 ಸಿಂಪಲ್ ಸಾಲ್ಟ್ ಅಂಡ್ ಯೂನಿಫಾರ್ಮ್ ಈಕ್ವಿಮೋಲರ್ ಕಾಂಪೋಸಿಷನ್, ಅಂಡ್ ಹಿಯರ್ ದೇರ್ ಇಸ್ ನೋ ಈಕ್ವಿಮೋಲರ್ ಕಾಂಪೋಸಿಷನ್, ಯಾವುದು ಕಾಂಪ್ಲೆಕ್ಸ್ ಸಾಲ್ಟ್. ಬಟ್ ಇದು ಡಿಸೋಸಿಯೇಟ್ ಆಗುತ್ತೆ ಕಂಪ್ಲೀಟ್ಲಿ ಇನ್ ಆಕ್ವೇಸ್ ಸೊಲ್ಯೂಷನ್. ಇದು ಯಾವುದೇ ಕಾರಣಕ್ಕೂ ಡಿಸೋಸಿಯೇಟ್ ಆಗಲ್ಲ. ಬಟ್ K4 ನ ಕೌಂಟರ್ ಅಯಾನ್ ಅಂತ ಕರೆದಿದ್ವಿ, ಅದು ಮಾತ್ರ ಡಿಸೋಸಿಯೇಟ್ ಆಗುತ್ತೆ. ಈ ಕಾಂಪ್ಲೆಕ್ಸ್ ಯಾವುದೇ ಕಾರಣಕ್ಕೂ ಡಿಸೋಸಿಯೇಟ್ ಆಗಲ್ಲ. ಇಟ್ ಈಸ್ ಐಡೆಂಟಿಟಿ ಲಾಸ್ಟ್ ಆಗುತ್ತೆ ಇದು ಸೊಲ್ಯೂಷನ್ ಸ್ಟೇಟ್ ಅಲ್ಲಿ. ಇದು ಐಡೆಂಟಿಟಿ ರಿಟೈನ್ ಬೋತ್ ಸಾಲಿಡ್ ಸ್ಟೇಟ್ ಆಸ್ ವೆಲ್ ಆಸ್ ಸೊಲ್ಯೂಷನ್ ಸ್ಟೇಟ್. ಸರ್ ಮತ್ತೆ ಇನ್ನೊಂದು ಏನ್ ಪಾಯಿಂಟ್ ಇಂಪಾರ್ಟೆಂಟ್ ಸರ್, ನಾರ್ಮಲಿ KMg ಅಂತ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ದಿಸ್ ಅನ್ ಆಲ್ಕಲಿ ಮೆಟಲ್ಸ್ ಅಂಡ್ ಆಲ್ಕಲೈನ್ ಅರ್ತ್ ಮೆಟಲ್ಸ್, ಡೆಫಿನೆಟ್ಲಿ ಇಟ್ ಫಾರ್ಮ್ಸ್ ಅಯಾನಿಕ್ ಬಾಂಡ್. ಎಂತ ಬಾಂಡ್ ಫಾರ್ಮೇಶನ್ ಮಾಡುತ್ತೆ, ಅಯಾನಿಕ್ ಬಾಂಡ್. ಡಬಲ್ ಸಾಲ್ಟ್ ಇಟ್ ಕಂಟೈನಿಂಗ್ ಅಯಾನಿಕ್ ಬಾಂಡ್. ಆದ್ರೆ ನಮ್ಮ ಕಾಂಪ್ಲೆಕ್ಸ್ ಸಾಲ್ಟ್ ಮೇ ನಾಟ್ ಬಿ, ಇದ್ರು ಇರ್ಬೋದು, ಇಲ್ದಂಗೂ ಇರ್ಬೋದು. ಓಕೆ, ಯಾವುದೇ ಕಾರಣಕ್ಕೂ ಅಯಾನಿಕ್ ಬಾಂಡೇ ಫಾರ್ಮೇಶನ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ 100% ಏನ್ ಫಾರ್ಮೇಶನ್ ಮಾಡುತ್ತೆ, ಕೋವಲೆಂಟ್ ಬಾಂಡ್ ನ ಫಾರ್ಮೇಶನ್ ಮಾಡುತ್ತೆ. ಏನ್ ಫಾರ್ಮೇಶನ್ ಮಾಡುತ್ತೆ, ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಡಬಲ್ ಸಾಲ್ಟ್ ಇದೆಯಲ್ಲ ಮಕ್ಕಳ, 100% lose their identity in solid state as well as in aqueous state, but complex salt does not lose their identity both the state. ಎಲ್ಲಾ ಸ್ಟೇಟ್ ಅಲ್ಲೂ ಕೂಡ ಐಡೆಂಟಿಟಿನ ಲೂಸ್ ಮಾಡಲ್ಲ. ನಾನು ಕಾರ್ನಲೈಟ್ ಒಂದೇ ಬರ್ದಿದ್ದೀನಿ ಮಕ್ಕಳ, ಕಾರ್ನಲೈಟ್ ಗೆ KCl MgCl2 ಅಂತ ಬರ್ದೆ. ಸಪೋಸ್
ಪೊಟಾಶಾಲಮ್ ಇದೆ, ಮೋರ್ ಸಾಲ್ಟ್ ಇದೆ. ಪೊಟಾಶಾಲಮ್ಗೆ ಏನಂತ ಬರಿಬಹುದು? K2 SO4 Al2 SO4 ಟ್ರೈಸ್ 24 H2O. ಇದನ್ನ ಏನಂತ ಕರೀತಾರೆ? ಪೊಟಾಶಾಲಮ್. ವೈ ವಿ ಆರ್ ಕಾಲ್ಡ್ ಎಸ್ ಪೊಟಾಶಾಲಮ್? ಇಟ್ ಕಂಟೈನಿಂಗ್ ಬೋತ್ salt. One should be potassium sulfate and another one should be aluminum sulfate. Some book refer, ಕೆಲವು ಬುಕ್ ಅಲ್ಲಿ ಏನಂತ ಬರ್ದಿದ್ದಾರೆ ಅಂದ್ರೆ ಇದನ್ನ SO4 KAL SO4 ಟ್ರೈಸ್ 12H2O ಅಂತೆಲ್ಲ ಬರ್ದಿದ್ದಾರೆ. ಇದು ಕರೆಕ್ಟೇನೆ. ಓಕೆ, ಮತ್ತೆ ಇನ್ನೊಂದು ಡಬಲ್ ಸಾಲ್ಟ್ ಗೆ ಎಕ್ಸಾಂಪಲ್ ಯಾವುದು? ಮೋರ್ ಸಾಲ್ಟ್. ಫೆರಸ್ ಸಲ್ಫೇಟ್, aluminum sulfate, Al2SO4 rise 6H2O hydrated 6H2O. This is a difference between double salt and complex salt. ಇಲ್ಲಿ ಯಾಕೆ ಬರ್ದೆ ಅಂದ್ರೆ ನಾನು ಇಲ್ಲೇ ಕ್ಲಿಯರ್ ಆಗಿರ್ಲಿ, ನಿಮಗೊಂದು ಐಡಿಯಾ ಬರ್ಲಿ ಅಂತ ಬರ್ದೆ. ಇಲ್ಲಿ ನೋಡ್ರಿ ಮಕ್ಕಳು, ನಾನೀಗ ಇಲ್ಲಿ ಮೇಲೆ 4 ಕಾಂಪ್ಲೆಕ್ಸ್ ಬರ್ದಿದ್ದೀನಿ. ಆಕ್ಚುಲಿ ಕೋಬಾಲ್ಟ್ ಗೆ ಕೋಆರ್ಡಿನೇಷನ್ ನಂಬರ್ 6. ಈ ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ, 4 ಎಕ್ಸಾಂಪಲ್ ಕೂಡ ಒಂದೊಂದು ಮೋಲೆ ಕೊಟ್ಟಿರೋದು. ಇಲ್ಲಿ ಎಕ್ಸೆಸ್ ಆಫ್ AgNO3 ನ ಹಾಕಿದ್ದಾರೆ. ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಕ್ಲೋರಿನ್ ಕೂಡ ಡಿಸೋಸಿಯೇಟ್ ಆಗಲ್ಲ, AgNO3 ಜೊತೆಗೆ ರಿಯಾಕ್ಷನ್ ಆಗಲ್ಲ. ಔಟ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಎಷ್ಟು ಕ್ಲೋರಿನ್ ಇರುತ್ತೋ ಅಷ್ಟು ಮಾತ್ರ AgCl ಆಗಿ ಪ್ರಿಸಿಪಿಟೇಟ್ ಆಗುತ್ತೆ. ಇಲ್ಲಿ 3 ಇದೆ, 100% 3 ಮೋಲ್ ಆಫ್ AgCl ಬರ್ತಾ ಇದೆ. ಇಲ್ಲಿ 2 ಇದೆ, 100% 2 ಮೋಲ್ ಆಫ್ AgCl ಬರ್ತಾ ಇದೆ. ಇಲ್ಲಿ 1 Cl ಇದೆ, 1 ಮೋಲ್ ಆಫ್ AgCl ಬರ್ತಾ ಇದೆ. ಇಲ್ಲಿ Cl ಇದೆ, ಇಲ್ಲಿ ಏನಂತ ಕರೀತಾ, ಇಲ್ಲೂ ಕೂಡ AgCl. ನಾನು ಎರಡಕ್ಕೂ ಡಿಫ್ರೆನ್ಸ್ ಹೇಳಿದೆ. ಒಂದು ಟ್ರಾನ್ಸ್ ಐಸೋಮರ್, ಇನ್ನೊಂದು ಸಿಸ್ ಐಸೋಮರ್. ಟ್ರಾನ್ಸ್ ಐಸೋಮರ್ ಒಂದು, ಮತ್ತೆ ಇನ್ನೊಂದು ಸಿಸ್ ಐಸೋಮರ್. ಆಕ್ಚುಲಿ ದಿಸ್ ಎನ್ ಯೆಲ್ಲೋ ಕಲರ್ ಇರುತ್ತೆ, ಯೆಲ್ಲೋ ಕಲರ್. ಎರಡನೇದು ಪರ್ಪಲ್ ಕಲರ್, ಮೂರನೇದು ಗ್ರೀನ್, ಅಂಡ್ ಲಾಸ್ಟ್ ಒನ್ ವೈಲೆಟ್ ಕಲರ್ ಇರುತ್ತೆ. ಓಕೆ, ದಿಸ್ ಇಸ್ ಎನ್ ಡಬಲ್ ಸಾಲ್ಟ್, ಕಾಂಪ್ಲೆಕ್ಸ್ ಸಾಲ್ಟ್ ಅಂಡ್ ಆಲ್ಸೋ ವರ್ನರ್ಸ್ ಥಿಯರಿ. ಓಕೆ, ಈಗ ಸಪೋಸ್ ವರ್ನರ್ಸ್ ಥಿಯರಿಯಲ್ಲಿ ನಾನು 2 ಪಾಯಿಂಟ್ಸ್ ಬಿಟ್ಟೆ. ಪ್ರೈಮರಿ ವೇಲೆನ್ಸಿ ರೆಪ್ರೆಸೆಂಟೆಡ್ ಬೈ ಡಾಟ್, ಸೆಕೆಂಡರಿ ವೇಲೆನ್ಸಿ ರೆಪ್ರೆಸೆಂಟೆಡ್ ಬೈ ಸಾಲಿಡ್ ಲೈನ್. ಸೆಕೆಂಡರಿ ವೇಲೆನ್ಸಿನ ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ಬೋದು? ಸಾಲಿಡ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಪ್ರೈಮರಿ ವೇಲೆನ್ಸಿನ ನಾನ್ ಡೈರೆಕ್ಷನಲ್ ಅಂತ ಕರಿತೀವಿ, ಸೆಕೆಂಡರಿ ವೇಲೆನ್ಸಿನ ಡೈರೆಕ್ಷನಲ್. ಬಿಕಾಸ್ ಯಾಕೆ ಡೈರೆಕ್ಷನಲ್ ಅಂತ ಕರಿತೀವಿ ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮಿಗೆ ಎಷ್ಟು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿರ್ತವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಜೊಮೆಟ್ರಿಕಲ್ ಶೇಪ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ. ಆ ಕಾರಣಕ್ಕೋಸ್ಕರ ಆ ತರ ಕರಿತಾ ಇದೀವಿ. ಓಕೆ, ನೋಡಿ ಇಲ್ಲಿ ಫಾರ್ಮುಲಾ ಬರ್ದಿದ್ದೀನಿ, ಮೇಲೆ ಬರ್ದಿದ್ನಲ್ಲ ಅದೇ ರೀತಿ ನೋಡ್ರಿ. ಅಲ್ಲಿ ಎಕ್ಸಾಮೈನ್ ಕೋಬಾಲ್ಟ್ 3 ಕ್ಲೋರೈಡ್ ಅಂತ ಬರ್ದಿದ್ದೀನಿ. ಒಂದು ಕ್ಯಾಟಯಾನ್ A+, ನೋಡ್ರಿ ಈ ಕ್ಯಾಟಯನ್ ನ A+ ಅಂತ ಇಟ್ಕೊಳ್ಳೋಣ, ಆನಯನ್ ನ B- ಅಂತ ಇಟ್ಕೊಳ್ಳೋಣ. ಓಕೆ, ಕಂಡಕ್ಟಿವಿಟಿನ ಏನಂತ ಬರೀಬಹುದು ಅಂದ್ರೆ A:B. ಎಲೆಕ್ಟ್ರೋಲೈಟ್ ಕೂಡ A:B ಅಂತ ಬರೀಬಹುದು. ಆ ಮೇಗಿನ ಎಲ್ಲಾ ಫಾರ್ಮುಲಾ, ಕೋಬಾಲ್ಟ್ 3 ಕ್ಲೋರೈಡ್ ಎಕ್ಸಾಹಮೈನ್ ವಿಲ್ ರಿಯಾಕ್ಟ್ಸ್ ವಿತ್ ಎಕ್ಸೆಸ್ ಆಫ್ AgNO3. ಯಾವ ತರ ಫಾರ್ಮುಲಾನ ಕನ್ಸ್ಟ್ರಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ನೋಡಿ ಸಿಂಪಲ್ ಆಗಿ ಬರ್ದಿದ್ದೀನಿ. ಅಲ್ಲಿ ಏನ್ ಬರ್ದಿದ್ನೋ ಅದೇ ಇದೆ. ಕ್ಯಾಟಯಾನ್ ಒಂದಿದೆ A, ಇಲ್ಲಿ 1, ಆನಯಾನ್ 3 ಇದೆ. ಇದಿಷ್ಟು ಸ್ಪಿಯರ್ ಯಾವುದೇ ಕಾರಣಕ್ಕೂ ಡಿಸೋಸಿಯೇಟ್ ಆಗಲ್ಲ. ಇದನ್ನ ಒಂದೇ ಅಯಾನ್ ಅಂತ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಯಾಕೆಂದ್ರೆ ನಾವು ಮಾಲಿಕ್ಯೂಲ್ಸ್ ಬರಿಬೇಕಾದ್ರೆ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ತುಂಬಾ ಇಂಪಾರ್ಟೆಂಟ್. ಆನಯಾನ್ಸ್ ಎಷ್ಟಿರುತ್ತೋ ಕ್ಯಾಟಯಾನ್ಸ್ ಅದನ್ನ ಮೇಂಟೈನ್ ಮಾಡ್ಬೇಕು. 1:3, 1:2, 1:1, 1:1. ಡಿಯರ್ ಸ್ಟೂಡೆಂಟ್ಸ್, ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ, ಔಟ್ ಆಫ್ 4 ಕಾಂಪ್ಲೆಕ್ಸ್ ವಿಚ್ ಒನ್ ಈಸ್ ಹೈಯರ್ ಕಂಡಕ್ಟಿವಿಟಿ? ಯಾವ್ದು ಕಂಡಕ್ಟಿವಿಟಿನ ಜಾಸ್ತಿ ಎಕ್ಸಿಬಿಟ್ ಮಾಡುತ್ತೆ? ನಂಬರ್ ಆಫ್ ಅಯಾನ್ಸ್ ಯಾವ್ದ್ರಲ್ಲಿ ಜಾಸ್ತಿ ಇದೆ? ಫಸ್ಟ್ ಒನ್ ಕ್ಯಾಟಯಾನ್ 1, ಆನಯಾನ್ 1. ಟೋಟಲಿ ನಂಬರ್ ಆಫ್ ಅಯಾನ್ಸ್ ಎಷ್ಟು? 4. ಹಾಗಾಗಿ ಕಂಡಕ್ಟಿವಿಟಿ ಯಾವ್ದ್ರಲ್ಲಿ ಜಾಸ್ತಿ? ಫಸ್ಟ್ ಒನ್ ಅಲ್ಲಿ ಜಾಸ್ತಿ. ತುಂಬಾ ಲೀಸ್ಟ್ ಟ್ರಾನ್ಸ್ ಮತ್ತೆ ಸಿಸ್ ಅಂತ ಇರುತ್ತೆ. ಅದರಲ್ಲಿ ಟ್ರಾನ್ಸ್ ಮತ್ತೆ ಸಿಸ್ ಕೂಡ ಕಂಡಕ್ಟಿವಿಟಿ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಅಯಾನ್ಸ್ ನೋಡಿ ಇದೆ ಮಕ್ಕಳ, ಸೇಮ್ ಎಕ್ಸಾಂಪಲ್.
ಇಲ್ಲಿ ಇದನ್ನೇ ತಗೊಂಡಿದ್ದಾರೆ. ಎಲೆಕ್ಟ್ರೋಲೈಟ್ ನಂಬರ್ ಆಫ್ ಅಯಾನ್ಸ್ ಎಷ್ಟಿದೆ, ಎಲೆಕ್ಟ್ರೋಲೈಟ್ ಎಷ್ಟಿದೆ, ಕ್ಯಾಟಯಾನು ಯಾನಯಾನು. ಕಂಡಕ್ಟಿವಿಟಿ ನಾನು ಆಗ್ಲೇನೆ ಹೇಳಿದೆ ನಿಮಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಂಬರ್ ಆಫ್ ಅಯಾನ್ಸ್. ಕಂಡಕ್ಟಿವಿಟಿ ಇಸ್ ಮೈನ್ಲಿ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಅಯಾನ್ಸ್. ಇದು ಕೂಡ ಅದೇ ತರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಟೈಮ್ ಸಮಯದ ಅಭಾವ ಇದೆ, ಹಾಗಾಗಿ ನೋಡ್ಕೊಳ್ರಿ ಇಲ್ಲಿ. ಸೇಮ್ ಎರಡು, ಒಂದು ಫಸ್ಟ್ ಒಂದು ಏನ್ ತೋರಿಸಿದ್ನೋ ಅದೇ ತರ ಇದೆ. ಓಕೆ, ಇಲ್ಲಿ ನೋಡಿ ಮಕ್ಕಳ, ಇದನ್ನ ನಿಕಲ್ ಎಕ್ಸ್ ಹಾಕುವ ನಿಕಲ್ 2 ಕ್ಲೋರೈಡ್ ಇದೆಯಲ್ಲ, ವೆನ್ ಎನ್ ಎಕ್ಸೆಸ್ ಆಫ್ AgNO3 ಹಾಕಿದ್ರೆ 2 moles ಆಫ್ AgCl ಪ್ರಿಸಿಪಿಟೇಟ್ ಆಗ್ತಾ ಇದೆ. ಅಂದ್ರೆ ಈ ಕ್ಲೋರಿನ್ ಇದೆಯಲ್ಲ, ಇವು ಔಟ್ಸೈಡ್ ದಿ ಸ್ಕ್ವೇರ್ ಬ್ರಾಕೆಟ್, ಅದು ಮಾತ್ರ ಏನಾಗುತ್ತೆ, AgNO3 ಜೊತೆಗೆ ರಿಯಾಕ್ಟ್ ಆಗ್ತಾನೆ ಇರುತ್ತೆ. ಓಕೆ, ನೆಕ್ಸ್ಟ್ 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 ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ ತೋರಿಸಿದೆ. ಇಲ್ಲಿ ನೋಡ್ರಿ, ಇದರಲ್ಲಿ ಯಾವ್ದೋ ಒಂದು ಮಾಲಿಕ್ಯೂಲ್ಗೆ ಪ್ರೈಮರಿ ವೇಲೆನ್ಸಿ ಕಂಡುಹಿಡಿಯೋಣ, ಅಥವಾ ಸೆಕೆಂಡರಿ ವೇಲೆನ್ಸಿ. ಇವನ್ನ ಯಾವ್ದಾದ್ರು ಒಂದು ಮಾಲಿಕ್ಯೂಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಈ ಮಾಲಿಕ್ಯೂಲ್ಸ್ ಇನ್ನ ಆಕ್ಸಿಡೇಷನ್ ಸ್ಟೇಟ್, ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ ಲಾಸ್ಟ್ ತೋರಿಸ್ಬಿಡ್ತೀನಿ. ಅದೊಂದು ತುಂಬಾ ಇಂಪಾರ್ಟೆಂಟ್, ಅದರಲ್ಲೇ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಕೋಬಾಲ್ಟ್ Cl3 5NH3 ಅಂತ ಇದೆ ಮಕ್ಕಳ. ಇದು ನಮ್ಮ ಆಕ್ಚುಲಿ ಕಾಂಪೌಂಡ್ ವರ್ನರ್ಸ್ ಹೇಳಿದಾರಲ್ಲ, ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ. ಕೋಬಾಲ್ಟಿಗೆ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು, ಅಲ್ಲ ಸಾರಿ, ಕೋಆರ್ಡಿನೇಷನ್ ನಂಬರ್ 6. ಹಾಗಾಗಿ ನಾನು 5NH3 5 ಪಕ್ಕದಲ್ಲಿ ಯಾವ್ದು ಬರಿಬೇಕು ಅನ್ನೋದಕ್ಕೂ ರೂಲ್ಸ್ ಇದೆ. ನಾವು ಸುಮ್ನೆ ಏನ್ ಬೇಕಾ ಅದನ್ನ ಬರಿಬಾರ್ದು. ಯಾವಾಗ್ಲೂ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲೇ ಸೆಂಟ್ರಲ್ ಮೆಟಲ್ ಆಟಮ್ ಪಕ್ಕ ಬರಿಬೇಕು. ಮೆಟಲ್ ಅಯಾನ್ ಬರಿಬೇಕು, ಆಮೇಲೆ ಲಿಗ್ಯಾಂಡ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರಿಬೇಕು. ಒಂದ್ ವೇಳೆ ಪಾಲಿಡೆಂಟೇಟು ಮತ್ತೆ ಪಾಲಿ ಆಟೋಮಿಕ್ ಲಿಗ್ಯಾಂಡ್ಸ್ ಇದ್ರೆ ಪ್ಯಾರಾಂಥಸಿಸ್ ಅಲ್ಲಿ ಸ್ಕ್ವಯರ್, ಈ ತರ ಸಿಂಪಲ್ ಆಗಿ ಬ್ರಾಕೆಟ್ ಹಾಕ್ಬೇಕು. ಓಕೆ, ಇವನ್ನೆಲ್ಲವೂ ಕೂಡ ಇದಾವೆ, ಮುಂದೆ ನೋಡೋಣಂತೆ. ಈಗ ನಾನು CONH3 5Cl ಅಂತ ಬರ್ದೆ, ಇಲ್ಲಿ Cl2. ಓಕೆ, ಆಕ್ಸಿಡೇಷನ್ ಸ್ಟೇಟ್ ನ ಬೇಕಾದ್ರೆ ಕಂಡಿಡಿರಿ. X 5 × 0 Cl ಒಳಗಡೆ ಒಂದಿದೆ, -1, ಹೊರಗಡೆನು ಎರಡಿದೆ, 2 - 1. X - 3 = 0. 100%. ನಮ್ ಪ್ರೈಮರಿ ವೇಲೆನ್ಸಿ ಎಷ್ಟು ಬಂತು, 3. ಪ್ರೈಮರಿ ವೇಲೆನ್ಸಿ ಆಫ್ ದಿ ಕೋಬಾಲ್ಟ್ ಇಸ್ 3. ನೆಕ್ಸ್ಟ್ ಸಮಸ್ಯೆ ಇರೋದು ಏನು, ಪ್ರೈಮರಿ ವೇಲೆನ್ಸಿನ ಆಲ್ವೇಸ್ ನೆಗೆಟಿವ್ ಅಂತ ಹೇಳಿದ್ವಿ. ಪ್ರೈಮರಿ ವೇಲೆನ್ಸಿ ಏನಾಗಿರುತ್ತೆ, ಆಲ್ವೇಸ್ ನೆಗೆಟಿವ್. ಸೆಕೆಂಡರಿ ವೇಲೆನ್ಸಿ, ಅಮೋನಿಯಾ ಮತ್ತೆ Cl ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಇದೆ. ನಂಬರ್ ಆಫ್ ಲಿಗ್ಯಾಂಡ್ಸ್ ಡೈರೆಕ್ಟ್ಲಿ ಬಾಂಡೆಡ್ ಅಂಡ್ ಆಲ್ಸೋ ಹೌ ಮೆನಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟೆಡ್ ಟು ದಿ ಸೆಂಟ್ರಲ್ ಎಲಿಮೆಂಟ್ ಈಸ್ ವೆರಿ, ಮೆಟಲ್ ಅಯಾನ್ ಆರ್ ಮೆಟಲ್ ಆಟಮ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ 5 ಲಿಗ್ಯಾಂಡ್, ಒಂದು 6 ಲಿಗ್ಯಾಂಡ್ ಇದೆ. 6 ಲಿಗ್ಯಾಂಡ್ ಕೂಡ ಒಂದೊಂದು ಲೋನ್ ಪೇರ್ ಕೊಡುತ್ತೆ, 6 ಕೋಆರ್ಡಿನೇಟ್ ಬಾಂಡ್ ಆಗುತ್ತೆ. ಸೆಕೆಂಡರಿ ವೇಲೆನ್ಸಿ ಎಷ್ಟು, 2. ಪ್ರೈಮರಿ ವೇಲೆನ್ಸಿ 3 ಸಿಕ್ತು ನನಗೆ. ಸೆಕೆಂಡರಿ ವೇಲೆನ್ಸಿ ಎಷ್ಟು ಸಿಕ್ತು, 6 ಸಿಕ್ತು. ಈಗ ಸ್ಟ್ರಕ್ಚರ್ ಬರಿಬೇಕಲ್ಲ, ಕೋಬಾಲ್ಟ್, ನಾನು NH3 ಕೋಆರ್ಡಿನೇಟ್ ಬಾಂಡ್, ಕೋಆರ್ಡಿನೇಟ್ ಬಾಂಡ್, ಕೋಆರ್ಡಿನೇಟ್ ಬಾಂಡ್, ಕೋಆರ್ಡಿನೇಟ್ ಬಾಂಡ್. ಓಕೆ, ಇಟ್ ಶುಡ್ ಬಿ ಸಾಲಿಡ್ ಲೈನ್. ಕೋಆರ್ಡಿನೇಟ್ ಬಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ಸಾಲಿಡ್ ಲೈನ್ ಬರ್ದ್ಬಿಡಿ. ಸಾಲಿಡ್ ಲೈನ್, ಸಾಲಿಡ್ ಲೈನ್, ಸಾಲಿಡ್ ಲೈನ್. 5 ಸೆಕೆಂಡರಿ ವೇಲೆನ್ಸಿ ಬರ್ದೆ. ಈಗ 6ನೇದು ಬರಿಬೇಕಲ್ಲ, ಏನ್ ಮಾಡ್ಬೇಕು, ಕ್ಲೋರಿನ್ ಹ್ಯಾಕ್ಸ್ ಆಸ್ ಬೋತ್ ಪ್ರೈಮರಿ ವೇಲೆನ್ಸಿ ಮತ್ತೆ ಸೆಕೆಂಡರಿ ವೇಲೆನ್ಸಿ. ಪ್ರೈಮರಿ ವೇಲೆನ್ಸಿ ಮತ್ತೆ ಸೆಕೆಂಡರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿನ ಸಾಲಿಡ್ ಸ್ಟ್ರಕ್ಚರ್ ಅಲ್ಲಿ ಬರ್ದೆ, ಪ್ರೈಮರಿ ವೇಲೆನ್ಸಿನ ಡಾಟೆಡ್ ಅಲ್ಲಿ ಬರ್ದೆ. ಇನ್ನ 2 ಪ್ರೈಮರಿ ವೇಲೆನ್ಸಿ ಕ್ಲೋರಿನ್, ಇನ್ನ 1 ಕ್ಲೋರಿನ್. ಇಯರ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಇನ್ನ ದಿಸ್ ಮಾಲಿಕ್ಯುಲರ್ ಫಾರ್ಮುಲಾ ಆರ್ ದಿಸ್ ಕಾಂಪ್ಲೆಕ್ಸ್, ವಿಚ್ ಒನ್ ಆಫ್ ದಿ ಲಿಗ್ಯಾಂಡ್ ಎಕ್ಸಿಬಿಟೆಡ್ ಬೋತ್ ಪ್ರೈಮರಿ ವೇಲೆನ್ಸಿ ಮತ್ತೆ ಸೆಕೆಂಡರಿ ವೇಲೆನ್ಸಿ, ಯಾವ್ದಪ್ಪ ಅಂದ್ರೆ ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಅಲ್ಲಿ 1 ಕ್ಲೋರಿನ್ ಬೋತ್ ಪ್ರೈಮರಿ ವೇಲೆನ್ಸಿ ಮತ್ತೆ ಸೆಕೆಂಡರಿ ವೇಲೆನ್ಸಿನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಈಗ ನೋಡಿ, ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ 2 ಮುಗೀತು. ನಂಬರ್ ಆಫ್ ಅಯಾನ್ಸ್ ನಾನು ಆಗ್ಲೇನೆ ಹೇಳಿದೆ, ಆಕ್ಚುಲಿ ದಿಸ್ ಶುಡ್ ಬಿ, ಕ್ಲೋರಿನ್ ಔಟ್ಸೈಡ್ ಇದೆ, 2 ಕ್ಲೋರಿನ್ ಅಂದ್ರೆ -2, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಮಾಡಬೇಕು, ದಟ್ ಶುಡ್ ಬಿ +2. ಓಕೆ, ಇದು 1 ಅಯಾನ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಇದು ಯಾವುದೇ ಕಾರಣಕ್ಕೂ ಡಿಕಂಪೋಸ್ ಆಗಿ ಮತ್ತೆ ಫರ್ದರ್ ಅಯಾನ್ಸ್ ಬರಲ್ಲ. ಓಕೆ, ಒಂದೇ ಅಯಾನು ಇದು. Cl - ಟೋಟಲ್ ನಂಬರ್. ಆನಯಾನ್ ಮತ್ತೆ ಕ್ಯಾಟಯಾನ್ಸ್ ಇಲ್ಲಿ ಬರ್ದಿದ್ ನಂಬರ್ ಆಫ್ ಅಯಾನ್ಸ್ 3. ಓಕೆ, ಎಲೆಕ್ಟ್ರೋಲೈಟ್
ಒಂದು ಕ್ಯಾಟಯಾನು, ಇನ್ನೊಂದು ಆನಯಾನ್ಸ್ ಎಷ್ಟಿದಾವೆ? 2. ಓಕೆ, ದಿಸ್ ಆನ್ ಹೌ ಟು ರೈಟ್ ದಿ ವರ್ನರ್ಸ್ ಥಿಯರಿ ಪ್ರಕಾರ ನಾವು ಯಾವ್ಯಾವ ತರ ಬರೀಬಹುದು ಅನ್ನೋದನ್ನ ಹೇಳ್ತಾ ಇದೀನಿ. ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದೀನಿ ಮಕ್ಕಳ, ಬಹಳ ತುಂಬಾ ದೊಡ್ಡ ಚಾಪ್ಟರ್ ಇದು. ಹಾಗಾಗಿ ಆಗ್ಲೇನೆ ಹೇಳಿದೆ ನೋಡಿ, ಇಲ್ಲಿ ಯೂಶಲಿ ಕಂಟೈನ್ 2 ಸಿಂಪಲ್ ಸಾಲ್ಟ್, ಇದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ಕಾರ್ನಲೈಟ್ ಅಂದ್ರೆ ಏನು ಅಂತಲೂ ಹೇಳಿದೀನಿ, ಇದನ್ನು ಕೂಡ ಹೇಳಿದೀನಿ. ಒಂದ್ಸಲ ನೋಡಿ ನೀವು ನಿಧಾನಕ್ಕೆ ಸ್ಲೈಡ್ ಇದನ್ನ ಮಾಡ್ತೀನಿ. ಒಂದ್ ವೇಳೆ ವಿಡಿಯೋ ಇತ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಕೊಂಡು ಮತ್ತೆ ಕೂಡ ನೀವು ನೋಡ್ಬೋದು. ನಿಧಾನಕ್ಕೆ ಸ್ಲೈಡ್ ನ ಮೂವ್ ಮಾಡ್ತಾ ಇದೀನಿ ನಿಮಗೆ ಇದಾಗಿರ್ಲಿ ಅಂತ. ಇಲ್ಲಿ ನೋಡ್ರಿ, ಕೋಆರ್ಡಿನೇಷನ್ ಎಂಟಿಟಿ ಅಂದ್ರೆ ಏನು? ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್, ಆಕ್ಚುಲಿ ಹಿಯರ್ ಇಲ್ಲಿ ನೋಡ್ರಿ, ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ದಿ ಬಾಂಡ್ ಬಿಟ್ವೀನ್, ಇಲ್ಲಿ ನೋಡ್ರಿ, ಬಾಂಡ್ ಬಿಟ್ವೀನ್ ಮೆಟಲ್ ಅಂಡ್ ಲಿಗ್ಯಾಂಡ್ಸ್, coordination entity. The bond between the metal and ligand. How many ligands is directly bound to the central metal atom? ಅದನ್ನ ನಾವು ಏನಂತ ಕರಿತೀವಿ? coordination entity. The coordination entity is represented by the symbol square bracket ಇಂದ represent ಮಾಡ್ತೀವಿ. coordination entity ನ square bracket ಇಂದ represent ಮಾಡ್ತೀವಿ. ಓಕೆ, ಈಗ ಸಪೋಸ್ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, PtCl2 NH3 twice. ಇಲ್ಲಿ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಎಷ್ಟು ಲಿಗ್ಯಾಂಡ್ಸ್ ಇದಾವೆ? 4. ಅದ್ರ ಸುತ್ತ ಸರೌಂಡ್ ಆಗಿರ್ತಕ್ಕಂಥವು 4 ಲಿಗ್ಯಾಂಡ್ಸ್. ಅದು ಕೂಡ ಕೋಆರ್ಡಿನೇಷನ್ ನಂಬರ್ ಕೂಡ ಎಷ್ಟಾಗಿರುತ್ತೆ? 4 ಆಗಿರುತ್ತೆ. ಓಕೆ, ಇದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ. ಥಿಯರಿಲೇ ಆಗಿರುತ್ತೆ. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮಿಗೆ ಲಿಗ್ಯಾಂಡು, ಎಷ್ಟು ಲಿಗ್ಯಾಂಡು ಸ್ಕ್ವಯರ್ ಬ್ರಾಕೆಟ್ ಒಳಗಡೆ ಇರ್ತಾವೋ ಅದ್ರ ಜೊತೆಗೆ ಇರೋದೇ ತುಂಬಾ ಇಂಪಾರ್ಟೆಂಟ್ ಅಲ್ಲ, ಹೌ ಮೆನಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡೋನರ್ ಆಟಮ್ ಡೊನೇಟ್ ಮಾಡುತ್ತೆ, ಎಷ್ಟು ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ ಅನ್ನೋದನ್ನ ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ದಿ ನಂಬರ್ ಆಫ್ ಎಲೆಕ್ಟ್ರಾನ್ ಪೇನ್ ಡೊನೇಟೆಡ್ ಬೈ ದಿ ಲಿಗ್ಯಾಂಡ್ ಟು ಎ ಮೆಟಲ್ ಇನ್ ಎ ಕೋಆರ್ಡಿನೇಷನ್ ಸ್ಪಿಯರ್. ಸೆಂಟ್ರಲ್ ಮೆಟಲ್ ಆಟಮ್ ಅಂದ್ರೆ ಗೊತ್ತಿದೆ ನಿಮಗೆ. ಸೆಂಟ್ರಲ್ ಮೆಟಲ್ ಆಟಮಿಗೆ ಲಿಗ್ಯಾಂಡ್ಸ್, ಅಯಾನ್ಸ್ ಆರ್ neutral molecules surrounded by the central metal atom will give a geometrical shape, arrangement ನ ತೋರಿಸುತ್ತೆ. ಅದನ್ನೇ ನಾವು ಆಗ್ಲೇ ನೋಡಿದ್ವಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳ, ಲಿಗ್ಯಾಂಡ್ಸ್ ಅಂದ್ರೆ ಏನು? ಅಯಾನ್ಸ್ ಆರ್ ಮಾಲಿಕ್ಯೂಲ್. ಲಿಗ್ಯಾಂಡ್ಸ್ ಇಸ್ ನಥಿಂಗ್ ಬಟ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. It containing donor atom. Donor atom will donate a lone pair of electron to the central metal atom to formation of the bond that should be coordinate bond ಅಂತ ಕರಿತೀವಿ. ಓಕೆ, ಸಪೋಸ್ ಇಲ್ಲಿ ಲಿಗ್ಯಾಂಡ್ ಇದೆ, ನಿಮ್ಗೆ ಅಲ್ಲೇ ಮುಂದೆ ಗೊತ್ತಾಗುತ್ತೆ. UPSC ನಾಮಿನಿಕ್ಲೇಚರ್ ಬಂದಾಗ ಸಿಂಪಲ್ ಲಿಗ್ಯಾಂಡ್ಸ್ ಯಾವುದು ಅಂದ್ರೆ ಹ್ಯಾಲೈಡ್ಸ್, X ಮೈನಸ್, Cl ಮೈನಸ್, Br ಮೈನಸ್, F ಮೈನಸ್ ಎಕ್ಸೆಟ್ರಾ. ಅಂಡ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಅಮೋನಿಯಾ, ವಾಟರ್ ಮಾಲಿಕ್ಯೂಲ್ಸ್, ಮತ್ತೆ ಲಾರ್ಜ್ ಮಾಲಿಕ್ಯೂಲ್ಸ್ ಇಥಿಲೀನ್ ಡೈಅಮೈನ್, ಆಕ್ಸಲೇಟ್, ಮ್ಯಾಕ್ರೋ ಮಾಲಿಕ್ಯೂಲ್ಸ್, ಪ್ರೋಟೀನ್ಸ್. ಇಲ್ಲಿ ನೋಡಿ ಟೈಪ್ ಆಫ್ ಲಿಗ್ಯಾಂಡ್ಸ್. ಯೂನಿಡೆಂಟೇಟ್ ಲಿಗ್ಯಾಂಡ್ ಇಲ್ಲೇ ಹೇಳ್ಬಿಡ್ತೀನಿ ಒಂದೇ ಲೈನ್ ಅಲ್ಲಿ. ಯೂನಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಲಿಗ್ಯಾಂಡ್ ವಿಚ್ ಕಂಟೈನಿಂಗ್ ಓನ್ಲಿ ಒನ್ ಡೋನರ್ ಆಟಮ್. This one donor atom will give one lone pair of electron to the central metal atom to form one coordinate bond. ಒಂದು ಡೋನರ್ ಆಟಮ್ ಇರುತ್ತೆ, ಆ ಒಂದು ಡೋನರ್ ಆಟಮ್ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಸೆಂಟ್ರಲ್ ಮೆಟಲ್ ಆಟಮಿಗೆ ಕೊಡುತ್ತೆ, ಒಂದು ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಡೈಡೆಂಟೇಟ್ ಆರ್ ಬೈಡೆಂಟೇಟ್, 2 ಡೋನರ್ ಆಟಮ್ಸ್ ಇರುತ್ತೆ. 2 ಡೋನರ್ ಆಟಮ್ಸ್ ಇರುತ್ತೆ. ಸೆಂಟ್ರಲ್ ಮೆಟಲ್ ಆಟಮಿಗೆ ಅಟ್ ಎ ಟೈಮ್ 2 ಡೊನೇಟ್ ಮಾಡುತ್ತೆ, 2 ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಡೆಂಟೇಟ್ ಅಂದ್ರೆ ಏನು? ನಂಬರ್ ಆಫ್ ಡೋನರ್ ಆಟಮ್ ಪ್ರೆಸೆಂಟ್ ಇನ್ ಎ ಲಿಗ್ಯಾಂಡ್. ಒಂದೇ ಲಿಗ್ಯಾಂಡ್ ಇರುತ್ತೆ, 2 ಡೋನರ್ ಸೈಟ್ ಇರುತ್ತೆ, ಅಟ್ ಎ ಟೈಮ್ 2 ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಲಿಗ್ಯಾಂಡ್ ಇಟ್ ಕಂಟೈನಿಂಗ್ ಮೋರ್ ದನ್ 2 ಡೋನರ್ ಆಟಮ್. 2ಕ್ಕಿಂತ ಜಾಸ್ತಿ ಡೋನರ್ ಆಟಮ್ ಇರೋದನ್ನ ನಾವೇನಂತ ಕರಿತೀವಿ? ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ EDTA -4, ಇಥಿಲೀನ್ ಡೈಅಮೈನ್ ಟೆಟ್ರಾ ಸ್ಟೇಟ್, ಅದು ಬೆಸ್ಟ್ ಎಕ್ಸಾಂಪಲ್. ಡೈಡೆಂಟೇಟ್ ಬೈಡೆಂಟೇಟ್ಲಿಗೆ ಎಕ್ಸಾಂಪಲ್ ಯಾವುದು? ಇಥಿಲೀನ್ 1,2 ಡೈಅಮೈನ್, ಈಥೇನ್ 1,2 ಡೈಅಮೈನ್. ಅದನ್ನ ಈ ತರ ಯಾವ ತರ ರೆಪ್ರೆಸೆಂಟ್ ಮಾಡಬಹುದು? ಇಥಿಲೀನ್ 1,2 ಡೈಅಮೈನ್ ನ ಬೆಸ್ಟ್ ಎಕ್ಸಾಂಪಲ್ ಬೈಡೆಂಟಿಗೆ ಇಥಿಲೀನ್ ಡೈಅಮೈನ್, CH2 CH2 NH2 NH2. ನೋಡಿ ಮಕ್ಕಳ, 2 ಲೋನ್ ಪೇರ್ ಆಫ್ ಇರುತ್ತೆ. ನೈಟ್ರೋಜನ್ಗೆ ಒಂದು, ಇಲ್ಲೊಂದು ನೈಟ್ರೋಜನ್ಗೆ ಒಂದು. ಈ ಸೆಂಟ್ರಲ್ ಮೆಟಲ್ ಆಟಮಿಗೆ ಇಲ್ಲಿ ಒಂದು ಡೋನರ್ ಆಟಮ್ ಡೊನೇಟ್ ಮಾಡುತ್ತೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, 2 ಕೋಆರ್ಡಿನೇಟ್ ಬಾಂಡ್
ಟೈಮ್ ಫಾರ್ಮೇಶನ್ ಮಾಡುತ್ತೆ. ಬಟ್ ಇಲ್ಲಿ ಯೂನಿಡೆಂಟೆಡ್ ಲಿಗ್ಯಾಂಡಿಗೆ ಹಾಗಲ್ಲ. ಈಗ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ Cl- ಆಗಿರ್ಬೋದು, ಸಾರಿ ಆನಯನ್ ಇದು, ಅಂಡ್ ವಾಟರ್ ಮಾಲಿಕ್ಯೂಲ್ಸ್ ಅಮೋನಿಯಾ, ಇದರಲ್ಲಿ ಒಂದೇ ಡೋನರ್ ಆಟಮ್ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಡೊನೇಟ್ ಮಾಡುತ್ತೆ. ಇಟ್ ಫಾರ್ಮೇಶನ್ ಆಫ್ ಒನ್ ಕೋಆರ್ಡಿನೇಟ್ ಬಾಂಡ್. ಡೆಂಟಿಸಿಟಿ ಅಂದ್ರೆ ಗೊತ್ತಾಯ್ತು. ಯೂನಿಡೆಂಟೇಟ್ ಅಂದ್ರೆ ಒಂದೇ ಡೋನರ್ ಆಟಮು. ಡೈಡೆಂಟೇಟ್ ಅಂದ್ರೆ ಒಂದೇ ಮಾಲಿಕ್ಯೂಲ್ಸ್ ಅಲ್ಲಿ ಎರಡು ಡೋನರ್ ಆಟಮ್ ಇರುತ್ತೆ. ಸೆಂಟ್ರಲ್ ಮೆಟಲ್ ಆಟಮಿಗೆ ಎರಡು ಡೈರೆಕ್ಟ್ ಆಗಿ ಬಾಂಡ್ ಆಗುತ್ತೆ. ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಇಟ್ ಕಂಟೈನಿಂಗ್ ಮೋರ್ ದನ್ ಟೂ ಡೋನರ್ ಆಟಮ್ ಇಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ದಿ ಸೆಂಟ್ರಲ್ ಮೆಟಲ್ ಆಟ್ ಟು ಫಾರ್ಮೇಶನ್ ಆಫ್ ಮೆನಿ ಕೋಆರ್ಡಿನೇಟ್ ಬಾಂಡ್ಸ್, ಮೋರ್ ದನ್ ಟೂ ಕೋಆರ್ಡಿನೇಟ್ ಬಾಂಡ್ಸ್, 3, 4, 5. ಮತ್ತೆ ಟ್ರೈಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ 3 ಡೋನರ್ ಆಟಮ್ ಇರುತ್ತೆ. ಡೈಯೀನ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಹೋಗೋಣ. ಯೂನಿಡೆಂಟೇಟ್ ಆಯ್ತು. ಯೂನಿಡೆಂಟೇಟಿಗೆ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಮಕ್ಕಳ ಬೇಕಾದಷ್ಟಿದೆ. ಆಂಬಿಡೆಂಟೇಟ್ ಲಿಗ್ಯಾಂಡ್ ಇದು ಒಂದು ತುಂಬಾ ಇಂಪಾರ್ಟೆಂಟು. ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಇಲ್ಲಿ ನೋಡಿ NO2. ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಟೂ ಡೊನೇಟಿಂಗ್ ಆಟಮ್, ಡೊನೇಟಿಂಗ್ ಸೈಡ್ಸ್ ಇರುತ್ತೆ. ಬಟ್ ಅಟ್ ಎ ಟೈಮ್ ಮೆಟಲ್ಗೆ ಯಾವ್ದಾದ್ರೂ ಒಂದು ಡೊನೇಟ್ ಸೈಟ್ ಡೈರೆಕ್ಟ್ ಆಗಿ ಬಾಂಡ್ ಆಗುತ್ತೆ. ಸರ್ ಮತ್ತೆ ಬೈಡೆಂಟೇಟ್ ಅಲ್ಲಿ ಎರಡು ಆಗುತ್ತೆ ಅಲ್ಲ ಸರ್? ಇಲ್ಲಿ ಆಂಬಿಡೆಂಟೇಟ್ ಲಿಗ್ಯಾಂಡ್ ಈಸ್ ನಥಿಂಗ್ ಬಟ್ ಮೊನೋಡೆಂಟೇಟ್ ಲಿಗ್ಯಾಂಡ್, ಬಟ್ ಇಟ್ ಕಂಟೈನಿಂಗ್ ಟೂ ಡೋನರ್ ಸೈಟ್. ಎನಿ ಒನ್ ಆಫ್ ದಿ ಸೈಟ್ ಈಸ್ ಡೈರೆಕ್ಟ್ಲಿ ಬಾಂಡೆಡ್. ಇಲ್ಲಿ ನೋಡ್ರಿ, ಇಲ್ಲಿ CN ಇದೆ, ಇಲ್ಲಿ ಏನಿದೆ CN ಇದೆ, ಎರಡು ಸೈಡ್ಸ್ ಇದೆ. ಇಲ್ಲಿ ಕಾರ್ಬನ್ ಇಂದಲಾದ್ರೂ ಮೆಟಲ್ಗೆ ಬಾಂಡ್ ಆಗ್ಬೋದು. ಇದನ್ನ ಏನಂತ CN ಇಂದ ಆದ್ರೆ ಸಯನೈಡ್ ಅಂತ, ಸಯನೈಡ್ ಅಥವಾ ಸಯನೋ ಅಂತ ಕರಿತೀವಿ. NC ಇಂದ ಆದ್ರೆ ಐಸೋಸಯನೋ ಅಂತ ಕರಿತೀವಿ. ಏನಂತ ಕರಿತೀವಿ? ಐಸೋಸಯನೋ ಅಂತ ಕರಿತೀವಿ. ಸಪೋಸ್ ನೈಟ್ರೋ, ಎರಡು ಡೋನಾರ್ ಸೈಟ್ ಇದೆ ಇಲ್ಲಿ, ಟೂ ಡೋನಾರ್ ಆಟಮ್ ನೈಟ್ರೋಜನ್ ಮತ್ತೆ ಆಕ್ಸಿಜನ್. ಇದನ್ನ ಯಾವ ತರ ಬರಿಬಹುದು ಅಂದ್ರೆ O- ಡಬಲ್ ಬಾಂಡ್ O ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಒಂದ್ ವೇಳೆ ಮೆಟಲಿಗೆ ಆಕ್ಸಿಜನ್ ಇಂದ ಆದ್ರೆ ನೈಟ್ರೈಟ್ ಹೋ ಅಂತ ಕರಿತೀವಿ. ಒಂದು ವೇಳೆ ಎರಡು ಡೋನರ್ ಸೈಟ್ ಇದೆ, ಅಟ್ ಎ ಟೈಮ್ ಸೆಂಟ್ರಲ್ ಮೆಟಲ್ ಆಟಮಿಗೆ ಒಂದೇ ಮಾತ್ರ ಡೊನೇಟ್ ಮಾಡೋದು. ಈಗ ಒಂದ್ ವೇಳೆ ಆಕ್ಸಿಜನ್ ಏನಾದ್ರು ಸೆಂಟ್ರಲ್ ಮೆಟಲ್ ಆಟಮಿಗೆ ಕೊಟ್ರೆ ನೈಟ್ರೈಟು ಓ ಅಂತ ಕರಿತೀವಿ. ಓಕೆ, ಒಂದ್ ವೇಳೆ ನೈಟ್ರೋಜನ್ ಕೊಟ್ರೆ ನೈಟ್ರೈಟು N. Two donor site present in one ligand at a time. Any one of the site is directly bonded to the central metal atom is known as a ambidentate ligand. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡ್ರಿ, SCN- ಥಯೋಸೈನೈಟ್. S ಇಂದ ಡೈರೆಕ್ಟ್ ಬಾಂಡ್ ಆದ್ರೆ ಥಯೋಸೈನೈಟ್ ಅಂತ ಕರಿತೀವಿ. N ಇಂದ ಆದ್ರೆ N ಥಯೋಸೈನೈಟ್ ಅಂತ ಕರಿತೀವಿ. ಆಂಬಿಡೆಂಟೇಟ್ ಲಿಗ್ಯಾಂಡ್ ತುಂಬಾ ಇಂಪಾರ್ಟೆಂಟ್ ಇನ್ ದ ಬೋರ್ಡ್ ಎಕ್ಸಾಮಿನೇಷನ್. ಈ ಒಂದು ಇಂದ CET ಎಕ್ಸಾಮ್ ಅಲ್ಲೂ ಕೂಡ ರಿಪೀಟೆಡ್ ಕ್ವಶನ್ ಕೇಳ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಸೇಮ್ ಅದನ್ನೇ ಎಲ್ಲ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಬೈಡೆಂಟೇಟ್ ಲಿಗ್ಯಾಂಡ್ ಆಗ್ಲೇನೆ ಹೇಳಿದೆ. ಈಥೇನ್ 1,2 ಡೈಯಮೈನ್ ಆಕ್ಸಲೇಟ್, ಮತ್ತೆ DMG ಡೈಮಿಥೈಲ್ ಗ್ಲೈಆಕ್ಸಮೇಟ್, ಮತ್ತೆ EDTA ಇವೆಲ್ಲವೂ ಕೂಡ ಒಂದೇ ಲಿಗ್ಯಾಂಡ್ ಅಲ್ಲಿ ಎರಡು ಡೋನರ್ ಅಥವಾ ಎರಡು ಡೋನರ್ ಸೈಟ್ ಗಿಂತ ಜಾಸ್ತಿ ಇರುತ್ತೆ. ಅದು ಮೆಟಲಿಗೆ ಡೈರೆಕ್ಟ್ ಆಗಿ ಬಾಂಡ್ ಆದಾಗ ಚಿಲೇಟಿಂಗ್ ಲಿಗ್ಯಾಂಡ್ ಫಾರ್ಮೇಶನ್ ಆಗುತ್ತೆ. ಚಿಲೇಟಿಂಗ್ ರಿಂಗ್ ಫಾರ್ಮೇಶನ್ ಆಯ್ತು ಅಂದ್ರೆ ಸ್ಟೆಬಿಲಿಟಿ ಆಫ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡ್ರಿ, ಇದು ಟೂ ಡೋನರ್ ಸೈಟ್ ಇದೆ, ಮೆಟಲಿಗೆ ಡೈರೆಕ್ಟ್ ಆಗಿ ಬಾಂಡ್ ಆಗಿದೆ. ನೈಟ್ರೋಜನ್ ಇಂದ ಒಂದು, ಇನ್ನೊಂದು ಈಥೇನ್ 1,2 ಡೈಯಮೈನ್. ಇದ್ರ ಹೆಸರೇನು? ಈಥೇನ್ 1,2 ಡೈಯಮೈನ್. ಈಥೇನ್ 1,2 ಡೈಯಮೈನ್. ನಂಬರ್ ಆಫ್ ಎಷ್ಟು ರಿಂಗ್ 1, 2, 3, 4 5 ಮೆಂಬರ್ಡ್ ರಿಂಗ್ ಫಾರ್ಮೇಶನ್ ಆಯ್ತು. ಎಷ್ಟು? 5 ಮೆಂಬರ್ಡ್ ರಿಂಗ್. ಇಲ್ಲೂ ಕೂಡ 5 ಮೆಂಬರ್ಡ್ ರಿಂಗ್ ಫಾರ್ಮೇಶನ್ ಆಯ್ತು. ನೋಡ್ರಿ, ಟೈಮ್ ಇಲ್ಲ, ನಾನು ಇಲ್ಲಾಂದ್ರೆ ಎಕ್ಸ್ಪ್ಲನೇಷನ್ ನೀಟಾಗಿ ಮಾಡ್ತಿದ್ದೆ. ಒಂದ್ ವೇಳೆ ಚಿಲೇಟಿಂಗ್ ರಿಂಗ್ ಫಾರ್ಮೇಶನ್ ಮಾಡ್ಬೇಕಾದ್ರೆ 6 ಮೆಂಬರ್ಡ್ ರಿಂಗ್ ಸ್ಟೇಬಲ್, ಆಮೇಲೆ 7, ಆಮೇಲೆ 5. ಓಕೆ,
chelating ligands with stability is mainly depends upon three factor. One should be number of rings. ಒಂದ್ ವೇಳೆ chelating ligands ಮತ್ತೆ metal ಗೆ number of rings formation ಏನಾದ್ರು ಜಾಸ್ತಿ ಇತ್ತು ಅಂದ್ರೆ ಅವಾಗ ಅದು ಸ್ಟೇಬಲ್. ಮತ್ತೆ ರಿಂಗ್ ಒಳಗಡೆನೆ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗಿತ್ತು ಅಂದ್ರೆ DMG ಮತ್ತೆ ನಿಕ್ಕಲ್ ರೆಡ್ ಬ್ಲಡ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ. ಎರಡು 5 ಮೆಂಬರ್ಡ್ ರಿಂಗು ಮತ್ತೆ ಎರಡು 6 ಮೆಂಬರ್ಡ್ ರಿಂಗು ಮತ್ತೆ ಎರಡು ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ ಎನ್ ಮೋಸ್ಟ್ ಸ್ಟೇಬಲ್. ಓಕೆ, ಇದನ್ನ ನಾವೇನಂತ ಕರಿತೀವಿ? ಚಿಲೇಟಿಂಗ್ ಲಿಗ್ಯಾಂಡ್ಸ್. ವೆನ್ ಆನ್ ligand containing more than one donor site, it will bonded to the central metal atom to form a ring structure is known as chelating ligands ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ 6 membered ring more stable, 7 membered, 5 membered. ಓಕೆ, DMG ಇದೆ ಇಲ್ಲಿ ನೋಡ್ರಿ, ಬರ್ದಿದ್ದೀನಿ. DMG ಡೈಮಿಥೈಲ್ ಗ್ಲೈಆಕ್ಸೈಮ್ 2 ಅಸಿಟಿಕ್ ಹೈಡ್ರೋಜನ್ ಇದೆ, ಹಾಗಾಗಿ O ಮೈನಸ್ ಆಗುತ್ತೆ. ಇದನ್ನ DMG ಮೈನಸ್ ಅಂತ ಕರಿಬಹುದು. ಇದು ಒಂದ್ ವೇಳೆ ನಿಕ್ಕಲ್ ಜೊತೆಗೆ ಏನಾದ್ರೂ ಕಂಬೈನ್ ಆಯ್ತು ಅಂದ್ರೆ ನಿಕ್ಕಲ್ DMG ಬರುತ್ತೆ. ಓಕೆ, ನೆಕ್ಸ್ಟ್ ಇದೆ ಇಲ್ಲಿ ನೋಡ್ರಿ, ಇಲ್ಲಿ ಇದೆ ಪ್ರೆಸೆನ್ಸ್ ಆಫ್ 2 ಹೈಡ್ರೋಜನ್ ಬಟ್ ಡ್ಯೂ ಟು ಚಿಲೇಷನ್ 5 ಮೆಂಬರ್ಡ್ ರಿಂಗು ಎಷ್ಟು ಫಾರ್ಮೇಶನ್ ಆಗುತ್ತೆ ಏನು ಅಂತ ಅಲ್ಲೇ ಹೇಳ್ಬಿಟ್ಟಿದ್ದೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ಇದು ಕೂಡ ಬೈಪಿರಿಡಿನ್ ಈಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಬೈಡೆಂಟೇಟ್ ಲಿಗೆಂಡ್ ಅಂಡ್ ಡೈಡೆಂಟೇಟ್ ಲಿಗೆಂಡ್. ಪಾಲಿಡೆಂಟೇಟ್ ಲಿಗೆಂಡ್ ನಾನು ಆಗ್ಲೇನೆ ಹೇಳಿದೆ, ಇಥಿಲಿನ್ ಡೈಅಮೈನ್ ಟೆಟ್ರಾಸ್ಟೋ ಅಸ್ಟೇಟ್ ಇದು ಎಕ್ಸಾಡೆಂಟೇಟ್ ಲಿಗೆಂಡ್ ಗೆ ಎಕ್ಸಾಂಪಲ್. ಎರಡು 2 ನೈಟ್ರೋಜನ್ ಆಟಮ್ ಇರುತ್ತೆ, ಮತ್ತೆ ಡೋನಾರ್ ಆಟಮ್ಸ್ ಯಾವ್ಯಾವ್ದು ಇರುತ್ತೆ ಅಂದ್ರೆ ಲಿಸನ್ 2 ನೈಟ್ರೋಜನ್ ಆಟಮ್ ಡೋನರ್ ಮತ್ತೆ 4 ಆಕ್ಸಿಜನ್ ಆಟಮ್ಸ್ ಕೂಡ ಇಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ EDTA ಆಯ್ತಾ? EDTA ಸ್ಟ್ರಕ್ಚರ್ ನೋಡ್ರಿ, ಇಥಿಲಿನ್ CH2 CH2 ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಥಿಲಿನ್ ಡೈಅಮೈನ್ 2 N ಇದೆ. ಅಸ್ಟೇಟ್ CH3COOH ಇರುತ್ತೆ ಅಲ್ವಾ, ಅದರಲ್ಲಿ ಒಂದು H ಹೋಗಿ CH2 COO ಮೈನಸ್ ಬರುತ್ತೆ. 4 ಆಕ್ಸಿಜನ್ ಡೋನಾರ್ ಆಟಮ್, 2 ನೈಟ್ರೋಜನ್ ಡೋನಾರ್ ಆಟಮ್. ಇದನ್ನ ಹಾಗಾಗಿ ನಾವ್ ಏನಂತ ಕರಿತೀವಿ? ಎಕ್ಸೈಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ನಿಮಗೆ ಮೊದಲೇ ಗೊತ್ತಾಗಿದೆ. ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ the number of ligands which donate how many lone pair of electron to the central metal atom to formation of the number of coordinate bonds, that refers to the coordination number. ಇಲ್ಲಿ ನೋಡಿ ಮಕ್ಕಳ, ಕೋಆರ್ಡಿನೇಷನ್ ನಂಬರ್ ಬ್ಯೂಟಿಫುಲ್ ಆಗಿ ಕೋಆರ್ಡಿನೇಷನ್ ಸ್ಪಿಯರ್ ಪ್ಲಾಟಿನಮ್ ಎಷ್ಟು ಲಿಗ್ಯಾಂಡ್ಸ್ ಸರೌಂಡ್ ಆಗಿದಾವೆ? ಈ ಪ್ಲಾಟಿನಮ್ಗೆ 6, ಕೋಆರ್ಡಿನೇಷನ್ ನಂಬರ್ 6. ಕ್ಲೋರಿನ್ ಎಂತ ಲಿಗ್ಯಾಂಡ್? ಮೋನೋಡೆಂಟೇಟ್ ಲಿಗ್ಯಾಂಡ್. ನೆಕ್ಸ್ಟ್ ಇಲ್ಲಿ ನೋಡಿ, ಎಷ್ಟು ನಿಕ್ಕಲಿಗೆ ಎಷ್ಟು ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಲಿಗ್ಯಾಂಡ್ಸ್ ಇದಾವೆ? 4, ಕೋಆರ್ಡಿನೇಷನ್ ನಂಬರ್ 4. ಇಲ್ಲಿ ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ, ಆಕ್ಸಲೈಟ್ ಬೈಡೆಂಟೇಟ್ ಲಿಗ್ಯಾಂಡ್, ನಂಬರ್ ಆಫ್ ಡೋನರ್ ಸೈಡ್ 2, ಹಾಗಾಗಿ 3 × 2 6. ಇದು ಬೈಡೆಂಟೇಟ್ ಲಿಗ್ಯಾಂಡ್, ಹಾಗಾಗಿ ಕೋಆರ್ಡಿನೇಷನ್ ನಂಬರ್ 6. ಇಥಿಲಿನ್ ಡೈಅಮೈನ್ ಬೈಡೆಂಟೇಟ್ ಲಿಗ್ಯಾಂಡ್, ನಂಬರ್ ಆಫ್ ಕೋಆರ್ಡಿನೇಷನ್ ನಂಬರ್ 3 2 6. ಕನ್ಫ್ಯೂಸ್ ಆಗ್ಬೇಡ್ರಿ ಮೆಟಲ್ಗೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ, ಒಂದೇ ಒಂದು ತೋರಿಸ್ತೀನಿ. ಕೋಬಾಲ್ಟ್ ಇದೆ, ಇಥಿಲಿನ್ ಡೈಅಮೈನ್ ಅಂದ್ರೆ CH2 NH2, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಮತ್ತೆ NH2. ಎಷ್ಟು ಡೋನಾರ್ ಆಟಮ್ ಇದಾವೆ ಅಂದ್ರೆ 2. ಇಲ್ಲಿ ಇಥಿಲಿನ್ ಡೈಅಮೈನ್ ಎಷ್ಟು ಲಿಗ್ಯಾಂಡ್ಸ್ ಇದಾವೆ? 3 ಸಲ ಇದೇ ತರ ಆಗುತ್ತೆ. 1 2 3 2 6 ಏನ್ ಫಾರ್ಮೇಶನ್ ಆಗುತ್ತೆ? ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಇಥಿಲಿನ್ ಡೈಅಮೈನ್ 100% 2 ನೈಟ್ರೋಜನ್ ಆಟಮ್ ಅಂಡ್ 4 ಆಕ್ಸಿಜನ್ ಆಟಮ್, ಕೋಆರ್ಡಿನೇಷನ್ ನಂಬರ್ 6. ನಿಕ್ಕಲ್ DMG ಅಂದ್ರೆ ಗೊತ್ತಿದೆ ನಿಮಗೆ, 2 ಡೋನಾರ್ ಸೈಟ್ಸ್ ಇರುತ್ತೆ. ಎಷ್ಟಿರುತ್ತೆ? 2 ಡೋನಾರ್ ಸೈಟ್. ಹಾಗಾಗಿ ಇಲ್ಲೂ ಕೂಡ ಕೋಆರ್ಡಿನೇಷನ್ ನಂಬರ್ 4. ವಾಟರ್ ಇನ್ನೇನು ಹೇಳಂಗಿಲ್ಲ ನಿಮಗೆ, ಬಹಳ ಇಷ್ಟ ನಿಮಗೆ ವಾಟರ್ ಅಂದ್ರೆ. ವಾಟರ್ ಎಷ್ಟು ಕೋಆರ್ಡಿನೇಷನ್ ನಂಬರ್? ಇಲ್ಲಿ ನೋಡ್ರಿ, ನಿಕ್ಕಲ್ಗೆ ಸರೌಂಡೆಡ್ ಬೈ 6 aqua ligands and that's why its coordination number that should be 6. ಲಿಸನ್ ಪೆಲೋಡಿಯಂ ಇಲ್ಲಿ ನೋಡ್ರಿ 4. ಪ್ಲಾಟಿನಮಿಗೆ ಡೈನ್ ಅಂದ್ರೆ ಲಿಸನ್ ಸ್ಟೂಡೆಂಟ್, ಡೈನ್ ಅಂದ್ರೆ ಎಷ್ಟಿರುತ್ತೆ ಅಂದ್ರೆ ಟ್ರೈ ಈಥೈಲ್ ಅಮೈನ್ 1 2 ಅಮೈನ್ ಕೋಆರ್ಡಿನೇಷನ್ ನಂಬರ್ 2. ಸಾರಿ, ಡೈನ್ ಅಂದ್ರೆ 3 ಕೋಆರ್ಡಿನೇಷನ್ ನಂಬರ್, ಮತ್ತೆ ಕ್ಲೋರಿನ್ ಒಂದು ಎಷ್ಟಾಯ್ತು? 4 ಆಯ್ತು. ಡೈನ್ ಸ್ಟ್ರಕ್ಚರ್ ಬರ್ದಿನಿ ನೋಡ್ರಿ, ಇಲ್ಲಿ ಡೈ ಈಥೈಲ್ CH2 ನ ಡೈ ಈಥೈಲ್ ಅಂತ 3 ಅಮೈನ್, ಟ್ರೈ ಅಮೈನ್, 3 ಡೋನಾರ್ ಸೈಟ್.
3 ಡೋನರ್ ಸೈಟ್ ಇರುತ್ತೆ. ಹಾಗಾಗಿ ಕೋಆರ್ಡಿನೇಷನ್ ನಂಬರ್ ಎಷ್ಟು 6 ಆಗುತ್ತೆ. ಅದರಲ್ಲಿ 3 6. ಓಕೆ. ಒಂದು ವೇಳೆ ಮಕ್ಕಳ ಮೆಟಲ್ ಮತ್ತೆ ಲಿಗ್ಯಾಂಡ್ಸ್ ಮಧ್ಯದಲ್ಲಿ ಸಿಗ್ಮಾ ಬಾಂಡ್ ಪೈ ಬಾಂಡ್ಸ್ 2 ಫಾರ್ಮೇಶನ್ ಆದ್ರೆ ವಿ ಆರ್ ಕನ್ಸಿಡರ್ಡ್ ಕೋಆರ್ಡಿನೇಟ್ ಬಾಂಡ್ ಓನ್ಲಿ ಸಿಗ್ಮಾ ಬಾಂಡ್ಸ್. ಪೈ ಬಾಂಡ್ ನ ನಾವು ಏನು ಕನ್ಸಿಡರ್ ಮಾಡಂಗಿಲ್ಲ. ಓಕೆ. ನೆಕ್ಸ್ಟ್ ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೆ ಗೊತ್ತಿದೆ ನಿಮಗೆ. ನಂಬರ್ ಆಫ್ ಲಿಗ್ಯಾಂಡ್ಸ್ ಸರೌಂಡೆಡ್ ಬೈ ದಿ ಮೆಟಲ್ಸ್ ಈಸ್ ನೌನ್ ಆಸ್ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಆದ್ರೂ ಕೋಆರ್ಡಿನೇಷನ್ ಸ್ಪಿಯರ್ ಇಂದ ಹೊರಗಡೆ ಇರ್ತಕ್ಕಂಥವ್ನ ಏನಂತ ಕರಿತೀವಿ? ಕೌಂಟರ್ ಅಯಾನ್. ಇಲ್ಲಿ ನೋಡಿ, ಇಲ್ಲಿ K4 ಕೌಂಟರ್ ಅಯಾನ್, ಇದು ಕೋಆರ್ಡಿನೇಷನ್ ಸ್ಪಿಯರ್. ಓಕೆ. ಕೋಆರ್ಡಿನೇಷನ್ ಪಾಲಿಹೈಡ್ರಾ ಅಂದ್ರೆ ನಿಮ್ಗೆ ಆಗ್ಲೇನೆ ಹೇಳಿದೆ ನಾನು, ಸೆಕೆಂಡರಿ ವೇಲೆನ್ಸಿ ಆಫ್ ದಿ ಅಯಾನ್ಸ್ ಆರ್ ಗ್ರೂಪ್ ಮೀನ್ಸ್ ಲಿಗ್ಯಾಂಡ್ ಸೆಂಟ್ರಲ್ ಮೆಟಲ್ ಆಟಮಿಗೆ ಬಾಂಡ್ ಆದ್ರೆ 4 ಆದ್ರೆ 4, ಕೋಆರ್ಡಿನೇಷನ್ ನಂಬರ್ 4 ಬರುತ್ತೆ, 6 ಆದ್ರೆ 6, ಅದನ್ನ ನಾವೇನಂತ ಕರಿತೀವಿ? ಕೋಆರ್ಡಿನೇಷನ್ ಪಾಲಿಹೈಡ್ರಾ. Secondary linkage of the ligand is directly bonded to the central metal atom. It have characteristic spatial arrangement is known as a coordination polyhedra. ಬೈಕೆ ಬೇಡ್ರಿ, ನನಗೆ ಜೋರಾಗಿ ಹೇಳ್ತಾ ಇದೀನಿ ಅಂತ, ತುಂಬಾ ದೊಡ್ಡ ಚಾಪ್ಟರ್ ಕೊಟ್ಬಿಟ್ಟಿದ್ದಾರೆ ನನಗೆ. ನೋಡಿ ಇಲ್ಲಿ ಕೋಆರ್ಡಿನೇಷನ್ ಪಾಲಿಹೈಡ್ರಾ ಅಂತ ಅಂದ್ರೆ ಏನು ಅಂತ ಇಲ್ಲಿ ನೋಡ್ರಿ. ಇಲ್ಲಿ ಮಕ್ಕಳ ಮೊದಲನೇದು 6 ಲಿಗ್ಯಾಂಡ್ಸ್ ಸೆಂಟ್ರಲ್ ಮೆಟಲ್ ಆಟಮಿಗೆ ಅಟ್ಯಾಚ್ ಆಗಿದೆ. ಇದನ್ನ ಆಕ್ಟಾಹೈಡ್ರಲ್ ಅಂತ ಕರಿತೀವಿ. ಇದೇನ್ ಸಾರ್ ಹಿಂಗೆಲ್ಲ ಬರ್ದಿದ್ರಿ, ಡಾಟೆಡ್ ಈ ಕಡೆ ತಿಕ್ಕು ವೆಡ್ಜು ಅಂತ. ಇಲ್ಲಿ ಏನು ಇಲ್ಲಿ ಶೇಡೆಡ್ ಮಾಡಿದಿನೋ, ಇವ್ ಕೆಳಗೆ 2 ನಾನು ಇಲ್ಲಿ ಇಟ್ಕೊಂಡಿದ್ದೀನೋ, ಇವನ್ನ ಏನಂತ ಕರಿತೀವಿ? ನನಗೆ ಹತ್ರ ಇದಾವೆ. ಇವೆರಡು ಡಾಟೆಡ್ ಲೈನು ನನ್ನ ಹಿಂದೆ ಇದಾವೆ. ನೀವು ಅದೆಲ್ಲ ಬರೀಲಿಲ್ಲ ಅಂದ್ರೂ ಕೂಡ ಇಲ್ಲಿ ನೋಡ್ರಿ, ಎಕ್ಸಾಮೈನ್ ಕೋಬಾಲ್ಟ್ 3 ಅಯಾನ್ಸ್ ಗೆ 6 ಲಿಗ್ಯಾಂಡ್ಸ್ ಇದಾವೆ. ಕೋಆರ್ಡಿನೇಷನ್ ನಂಬರ್ 6 ಆಕ್ಟಾಹೈಡ್ರಲ್. ಕೋಆರ್ಡಿನೇಷನ್ ನಂಬರ್ 4 ಟೆಟ್ರಾಹೈಡ್ರಲ್. ಡಿಪೆಂಡಿಂಗ್ ಅಪಾನ್ ದಿ ಲಿಗ್ಯಾಂಡ್. ತುಂಬಾ ಇಂಪಾರ್ಟೆಂಟ್ ಮೇಸ್ಟ್ರಿ ಏನಪ್ಪಾ ಇದು ಯಾವ್ದೋ ಒಂದು ಲಿಗ್ಯಾಂಡ್ ಬರ್ದಿದ್ದಾರೆ ಅಂತ, ನೆಕ್ಸ್ಟ್ ಬರುತ್ತೆ ಅದು ಲಿಗ್ಯಾಂಡ್ ಸ್ಟ್ರೆಂತ್ ಮೇಲೆ ವೆದರ್ ಟೆಟ್ರಾಹೈಡ್ರಲ್, ಆಕ್ಟಾಹೈಡ್ರಲ್ ಅಥವಾ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಅಂತ ಡಿಸೈಡ್ ಮಾಡೋದು. ಇಲ್ಲಿ ನೋಡಿ, ಎರಡನೇದು ನಿಕ್ಕಲ್ CO4. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮೆಟಲ್ ಕಾರ್ಬನೈಲ್ಸ್ ಅಂತ ಕರಿತೀವಿ. ಕಾರ್ಬನೈಲ್ ಇಸ್ ಎನ್ ನ್ಯೂಟ್ರಲ್ ಲಿಗ್ಯಾಂಡ್. ದಿಸ್ ಎನ್ ಮೆಟಲ್ ಕಾರ್ಬನೈಲ್ಸ್ ವಿಲ್ ಫಾರ್ಮೇಶನ್ ಆಫ್ ದಿ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಫಾರ್ಮೇಶನ್ ಮಾಡುತ್ತೆ. ಓಕೆ. ಇದು ಕೋಆರ್ಡಿನೇಷನ್ ನಂಬರ್ 4. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್ 5 ಟ್ರಿಗೋನಲ್ ಬೈಪಿರಮಿಡಲ್ ಇದೆ ಒಂದು, ಇನ್ನೊಂದು ಸ್ಕ್ವಯರ್ ಪಿರಮಿಡಲ್ ಇದೆ. ಟ್ರಿಗೋನಲ್ ಬೈಪಿರಮಿಡಲ್ ಮತ್ತೆ ಸ್ಕ್ವಯರ್ ಪಿರಮಿಡಲ್ ಇದೆ. ಓಕೆ. ಆಕ್ಸಿಡೇಷನ್ ನಂಬರ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಅಂದ್ರೆ ಗೊತ್ತಾಯಿದೆ ನಿಮಗೆ. ಒಂದು ಯಾವ್ದೋ ಒಂದು ಕಾಂಪ್ಲೆಕ್ಸ್ ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಚಾರ್ಜ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್, ಅವಕ್ಕೆ ಎಷ್ಟು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿರ್ತವೆ ಅವನ್ನೆಲ್ಲ ರಿಮೂವ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಚಾರ್ಜ್ ನ ರಿಮೂವ್ ಮಾಡಿ ಬರ್ತಕ್ಕಂಥ ಚಾರ್ಜ್ ನ ನಾವೇನಂತ ಕರಿತೀವಿ? ಸೆಂಟ್ರಲ್ ಆಟಮ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಆಕ್ಸಿಡೇಷನ್ ಸ್ಟೇಟ್ ನ ಕಂಡುಹಿಡಿಯೋದು ಗೊತ್ತಿದೆ ನಿಮಗೆ, ಆಲ್ರೆಡಿ ಗೊತ್ತಾಗಿದೆ ನಿಮಗೆ. ಯಾವ್ದಾದ್ರು ಒಂದ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ಎನಿ ಒನ್ ಯಾವ್ದಾದ್ರು ಒಂದ್ ಕನ್ಸಿಡರ್ ಮಾಡ್ರಿ. ಆಕ್ಸಿಡೇಷನ್ ಸ್ಟೇಟ್ ನ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ಕೋಬಾಲ್ಟಿಗೆ X ಅಂತ ಇಟ್ಕೊಳ್ರಿ. ಅದ್ರ ಸುತ್ತ ಲಿಗ್ಯಾಂಡ್ಸ್ ಯಾವ್ದಿದೆ? ಅಮೋನಿಯಾ 4 ಲಿಗ್ಯಾಂಡ್ಸ್ ಇದೆ. 0 ಪ್ಲಸ್ ಕ್ಲೋರಿನ್ ಎಷ್ಟಿದೆ? 2 ಇಂಟು -1. ಆ ಸ್ಕ್ವಯರ್ ಇಸ್ ಇನ್ಸೈಡ್ ದಿ ಸ್ಕ್ವಯರ್. ಇಲ್ಲಿ ನೋಡ್ರಿ, ಅದ್ರ ಹೆಡ್ ಮೇಲೆ ಏನ್ ಚಾರ್ಜ್ ಇದೆಯೋ ಅದನ್ನ ಬರ್ಕೊಳ್ರಿ. +1. X - 2 is equal to +1 and X is equal to +1 and +2. This is an oxidation state. ನಿಮಗೆಲ್ಲ ಗೊತ್ತಿರ್ಬೇಕು, ಇದೆಲ್ಲ ಐಡಿಯಾ ಇರಬೇಕು. ಆಲ್ಕಲಿ ಮೆಟಲ್ಸ್ ಗೆ +1, ಹ್ಯಾಲೈಡ್ ಗೆ -1, SO4 ಗೆ -2, ಇವೆಲ್ಲವೂ ಕೂಡ ನಿಮ್ ತಲೆಯಲ್ಲಿ ಇದ್ರೆ ಮಾತ್ರ ನೀವು ಆಕ್ಸಿಡೇಷನ್ ಸ್ಟೇಟ್ ನ ಫೈಂಡ್ ಔಟ್ ಮಾಡಬಹುದು. ಓಕೆ. ನೆಕ್ಸ್ಟ್ ನೋಡಿ, ಇಲ್ಲಿ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಮತ್ತೆ ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸ್. ಸೆಂಟ್ರಲ್ ಮೆಟಲ್ ಆಟಮಿಗೆ ಒಂದೇ ತರ ಲಿಗ್ಯಾಂಡ್ ಅಟ್ಯಾಚ್ ಆಗಿದ್ರೆ ಇನ್ಸೈಡ್ ದಿ ಸ್ಕ್ವೇರ್ ಬ್ರಾಕೆಟ್ ಅದನ್ನ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ನೋಡ್ರಿ, ಸ್ಕ್ವೇರ್ ಬ್ರಾಕೆಟ್ ಇದೆ, only one kind of ligand, that is an 6 ammonia ligand ಸೆಂಟ್ರಲ್ ಮೆಟಲ್ ಆಟಮಿಗೆ ಏನಾಗಿದೆ? ಬಾಂಡ್ ಆಗಿದೆ. ಹಾಗಾಗಿ ಇಲ್ಲಿ ನೋಡ್ರಿ, ಕಾಪರ್ 4 ಲಿಗ್ಯಾಂಡ್ಸ್ ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ only one kind ಇದೆ. ಹಾಗಾಗಿ ಇದನ್ನ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್. ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದ್ರೆ ಕಾಂಪ್ಲೆಕ್ಸ್ ಇನ್ ವಿಚ್ ಮೆಟಲ್ ಆಟಮ್ is surrounded by only one kind of ligand is known as a homoleptic complex. ನೆಕ್ಸ್ಟ್ ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದ್ರೆ ನೋಡ್ರಿ, ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ 2 ತರ ಲಿಗ್ಯಾಂಡ್ಸ್ ಇದೆ, ಒಂದು ಅಮೋನಿಯಾ, ಇನ್ನೊಂದು ಕ್ಲೋರಿನ್. ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದ್ರೆ ಏನಂತ ಹೇಳ್ಬೋದು? ಕಾಂಪ್ಲೆಕ್ಸ್ ಇನ್ ವಿಚ್ ಸೆಂಟ್ರಲ್ ಮೆಟಲ್ ಆಟಮ್ is bonded with the 2 different kinds of ligands is known as ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನಾಮಿನಿಕ್ಲೇಚರ್ ಆಫ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇಲ್ಲಿ ನೋಡ್ರಿ, ನಾಮಿನಿಕ್ಲೇಚರ್ ನಿಮಗೆ
ಗೊತ್ತಿರುತ್ತೆ ಹೆಂಗೆ ರೈಟಿಂಗ್ ಮಾಡ್ಬೇಕು ಅಂತ. ಇಲ್ಲಿ ನೋಡ್ರಿ ಇಷ್ಟೆಲ್ಲ ಇದೆ, ನೀವು ಧೃತಿಗೆಡದ್ ಬೇಡ. ಫಸ್ಟ್ ನಾವು ಸೆಂಟ್ರಲ್ ಮೆಟಲ್ ಆಟಮ್ ನ ಲೀಸ್ಟ್ ಮಾಡ್ಕೋಬೇಕು. ಲಿಗ್ಯಾಂಡ್ಸ್ ನ ಅರೇಂಜ್ ಮಾಡ್ಕೊಳ್ರಿ ಆಲ್ಫಾಬೆಟಿಕಲ್ ಆರ್ಡರ್. ಸೆಂಟ್ರಲ್ ಮೆಟಲ್ ಆಟಮ್ ಫಸ್ಟ್, ಲಿಗ್ಯಾಂಡ್ಸ್ ನ ಅರೇಂಜ್ ಮಾಡ್ಕೋಬೇಕು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನು, ಪಾಲಿಡೆಂಟೇಟ್ ಲಿಗ್ಯಾಂಡ್ ಇದ್ರೆ ಅಬ್ರಿವೇಶನ್ ನ ಯೂಸ್ ಮಾಡ್ಬೇಕು. ನಾನು ಇಥಿಲಿನ್ ಡೈಯಮೈನ್ ನ ಏನಂತ ತಗೊಂಡೆ, EN ಅಂತ ಕನ್ಸಿಡರ್ ಮಾಡಿದೆ. ಆಕ್ಸಲೇಟ್ ಆಕ್ಸಲೇಟ್ ನ OX ಅಂತ ಕನ್ಸಿಡರ್ ಮಾಡಿದೆ. ಅದನ್ನ ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಪಾಲಿಆಟೋಮಿಕ್ ಲಿಗ್ಯಾಂಡ್ಸ್ CL ಇದೆ, ಮತ್ತೆ ಅಮೋನಿಯಾ ಇದೆ. ಪಾಲಿಆಟೋಮಿಕ್ ಲಿಗ್ಯಾಂಡ್ಸ್ ಅಂದ್ರೆ ಲಿಗ್ಯಾಂಡು ಮೋನೋಡೆಂಟಿಟಿ ಆಗಿರ್ಬೋದು, ಮೆನಿ ಆಟಮ್ಸ್ ಇದ್ರೆ ಅದನ್ನ ಪ್ಯಾರಂಥಿಸಿಸ್ ಅಲ್ಲಿ ಬರಿಬೇಕು. ಯಾವ ತರ ಬರಿಬೇಕು ಅಂದ್ರೆ ನೋಡಿ, ವಾಟರ್ ಇದೆ, ಮೋನೋಡೆಂಟೇಟ್ ಲಿಗ್ಯಾಂಡ್ ಸರ್, ಇದು ಪಾಲಿಆಟೋಮಿಕ್ ಲಿಗ್ಯಾಂಡ್. ಇದನ್ನ ಬರೆಯೋದಾದ್ರೆ ನಾವು ಒಂದ್ ವೇಳೆ ಮೆಟಲ್ಗೆ 4 ವಾಟರ್ ಇದೆ ಅಂದ್ರೆ ಈ ತರ ಬರೀಲೇಬೇಕು, H2O4 ಅಂತ ಬರಿಬೇಕು. ಓಕೆ, ಪ್ಯಾರಂಥಿಸಿಸ್. ತದನಂತರ ಇಲ್ಲಿ ನೋಡ್ರಿ, ಲಿಗ್ಯಾಂಡ್ ಸೆಂಟ್ರಲ್ ಮೆಟಲ್ ಆಟಮ್ ನ ಫಸ್ಟ್ ಲೀಸ್ಟ್ ಮಾಡಿದ್ರಿ, ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಲೀಸ್ಟ್ ಮಾಡಿದ್ರಿ. ನೆಕ್ಸ್ಟ್ ಪಾಲಿಡೆಂಟೇಟ್ ಲಿಗ್ಯಾಂಡ್ ನ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಮಾಡಿದ್ರಿ. ಫಸ್ಟ್ ಲೆಟರ್ ಅಬ್ರಿವೇಶನ್ ನ ಯೂಸ್ ಮಾಡಬೇಕು. ಇಥಿಲಿನ್ ಡೈಅಮೈನ್ ಅಂದ್ರೆ EN ಅಂತ ಕನ್ಸಿಡರ್ ಮಾಡ್ರಿ. ಡೈಮಿಥೈಲ್ ಗ್ಲೈಆಕ್ಸಮೇಟ್ ನ DMG ಅಂತ ಅಬ್ರಿವೇಶನ್ ಮಾಡ್ತೀರಿ. ನೆಕ್ಸ್ಟ್ ಫಾರ್ಮುಲಾ ಆಫ್ ದಿ ಕೋಆರ್ಡಿನೇಷನ್ ನಿಮಗೆಲ್ಲ ಗೊತ್ತಿದೆ. ಮೆಟಲ್ ಮತ್ತೆ ಲಿಗ್ಯಾಂಡ್ ನ ಎಲ್ಲಿಂದ ಬರ್ಕಂತೀರಿ ನೀವು, ಕೋಆರ್ಡಿನೇಷನ್ ಸ್ಪಿಯರ್ ಮುಖಾಂತರ ಬರ್ಕೊಳ್ತೀರಿ. ಓಕೆ, ಪಾಲಿಆಟೋಮಿಕ್ ಲಿಗ್ಯಾಂಡ್ಸ್ ನ ಯಾವ ತರ ಪ್ಯಾರಂಥಿಸಿಸ್ ಅಲ್ಲಿ ಬರಿಬೇಕು ಅಂದ್ರೆ, ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಮೆಟಲ್ ಮತ್ತೆ ಲಿಗ್ಯಾಂಡಿಗೆ ಯಾವುದೇ ಕಾರಣಕ್ಕೂ ಸ್ಪೇಸ್ ಬಿಡಬಾರ್ದು. ಮೆಟಲ್ ಇದೆ, ಲಿಗ್ಯಾಂಡ್ ಇದೆ, ನಾನು ಇಲ್ಲಿ ಬರಿತೀನಿ ಅಂದ್ರೆ ಆಗಲ್ಲ. ಓಕೆ, ಕೋಆರ್ಡಿನೇಷನ್ ಸ್ಪಿಯರ್ ಇದೆ ಅಂದ್ರೆ ಮೆಟಲ್ಲು ಮತ್ತೆ ಲಿಗ್ಯಾಂಡಿಗೆ ನೋ ಸ್ಪೇಸ್, ಯಾವುದೇ ಕಾರಣಕ್ಕೂ ಸ್ಪೇಸ್ ಇರಬಾರ್ದು. ಕೌಂಟರ್ ಅಯಾನಿಗೆ ಇರ್ಬೋದು, ಕೌಂಟರ್ ಅಯಾನ್ ಹೊರಗೆ ಬರ್ದಿರ್ತೀವಲ್ಲ ಅಲ್ಲಿ ಇರ್ಬೋದು. ಚಾರ್ಜ್ ಆನ್ ದಿ ಕೋಆರ್ಡಿನೇಷನ್ ಸ್ಪಿಯರ್, ಏನಾದ್ರೂ ಒಂದ್ ವೇಳೆ ಚಾರ್ಜ್ ಇತ್ತು ಅಂದ್ರೆ ನಾವು ಎಲ್ಲಿ ಬರಿತೀವಿ, ಫಸ್ಟ್ ನಾವು ಬರಿಬೇಕಾದ್ರೆ ಇನ್ನೊಂದು ಮಾಡ್ತೀವಿ, ಏನು, ನಂಬರ್ ನ ಫಸ್ಟ್ ಬರಿಬೇಕು, ಆಮೇಲೆ ಚಾರ್ಜ್ ನ ಬರಿಬೇಕು. ಒಂದ್ ವೇಳೆ ಕೌಂಟರ್ ಅಯಾನ್ ಕೋಆರ್ಡಿನೇಷನ್ ಸ್ಪಿಯರ್ ಮೇಲೆ ಇಲ್ಲಿ ನಾವು +2 ಚಾರ್ಜ್ ಇದೆ, ಇಲ್ಲಿ ಹ್ಯಾನಯಾನ್ ಇತ್ತು ಅಂದ್ರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರ್ಬೇಕು. ಓಕೆ, ನೋಡ್ರಿ ಇಲ್ಲಿ ಬರ್ದಿದ್ದಾರೆ, ಯಾವ್ದಾದ್ರು ಡಿಫ್ರೆಂಟ್ ಲಿಗ್ಯಾಂಡ್ ಇರೋದ್ ನೋಡೋಣ. ಸರ್, ಕೋಬಾಲ್ಟ್ ಇದೆ, ಅಮೋನಿಯಾ ಇದೆ, ಇಲ್ಲಿ ಕ್ಲೋರಿನ್ ಇದೆ. ಅಮೋನಿಯಾನೇ ಫಸ್ಟ್ ಯಾಕೆ ಬರ್ದ್ರು, ಕೋಬಾಲ್ಟ್ ಫಸ್ಟ್ ಮೆಟಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರು. ಡಿಫ್ರೆಂಟ್ ಲಿಗ್ಯಾಂಡ್ಸ್ ಇದೆ, ಅಮೋನಿಯಾ ಮತ್ತೆ ಕ್ಲೋರಿನ್ ಇದೆ. ಆಲ್ಫಾಬೆಟಿಕಲಿ ಯಾವ್ದು ಫಸ್ಟ್ ಬರುತ್ತೆ, ಅಮೋನಿಯಾ ಬರುತ್ತೆ. ಮತ್ತೆ ಸರ್ ಇಲ್ಲಿ ಪ್ಯಾರಂಥೆಸಿಸ್ ಸ್ಮಾಲ್ ಬ್ರಾಕೆಟ್ ಹಾಕಿದ್ದಾರೆ. ಯಾಕೆಂದ್ರೆ ಪಾಲಿಆಟೋಮಿಕ್ ಲಿಗ್ಯಾಂಡ್ಸ್ ಇದು, ಮೆನಿ ಆಟಮ್ಸ್ ಇದ್ದಾಗ ಮೋನೋಡೆಂಟೇಟ್ ಲಿಗ್ಯಾಂಡ್ ಆದ್ರೂ ಕೂಡ ಪ್ಯಾರಂಥೆಸಿಸ್ ಅಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಅಮೋನಿಯಾ ಆದ್ಮೇಲೆ ಯಾವುದು, ಕ್ಲೋರೈಡ್ ಆಲ್ಫಾಬೆಟಿಕಲಿ ನೆಕ್ಸ್ಟ್ ಬರುತ್ತೆ. ಚಾರ್ಜ್ ನ ಮೇಲೆ ಬರ್ದಿದ್ರೆ ಪಾಸಿಟಿವ್ ಚಾರ್ಜ್. ಇದನ್ನ ಹೆಂಗೆ ಅಂದ್ರೆ, ಹೌ ಟು ರೈಟ್ ದಿ ಫಾರ್ಮುಲಾ ಅಂಡ್ ಕನ್ಸ್ಟ್ರಕ್ಷನ್ ಆಫ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್. ಟೈಮ್ ಎಷ್ಟಾಯ್ತು ಸರ್? 4:05. ಮಕ್ಕಳ, ಇವತ್ತಿಗೆ ಇದು ಕೋಆರ್ಡಿನೇಷನ್ ಕಾಂಪೌಂಡ್ ತುಂಬಾ ದೊಡ್ಡ ಚಾಪ್ಟರ್. ಪ್ರತಿ ವರ್ಷ ನೀಟಲ್ಲಿ 3 ಕ್ವಶನ್ಸ್ ಬರ್ತಕ್ಕಂಥ ಚಾಪ್ಟರ್. ಹಾಗಾಗಿ ಒಂದೇ ಗಂಟೆಗೆ ನಾನು ಸಿನಾಪ್ಸಿಸ್ ಹೇಳ್ತೀನಿ ಅಂದ್ರೆ ಆಗಲ್ಲ. ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ಮತ್ತೆ ನಾಳೆನೂ ಕೂಡ ಇನ್ನು ಒಂದು 40 ಮಿನಿಟ್ಸ್ ಇದ್ರ ಬಗ್ಗೆನೇ ಹೇಳಿ ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ಒಂದ್ ವೇಳೆ ಸಕ್ಷಮ ಗ್ರೂಪ್ ಅಲ್ಲಿ ಏನಾದ್ರು ನನಗೆ 1 ಅವರ್ 2 ಅವರ್ ಫ್ಯೂಚರ್ ಅಲ್ಲಿ ಯಾವಾಗ 1 ವೀಕ್ ಬಿಟ್ಟು ಕೊಟ್ಟರು ಕೂಡ ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಸ್ವಲ್ಪ ಫಾಸ್ಟ್ ಹೇಳಿದೆ, ಬೇಜಾರಾಗ್ಬೇಡ್ರಿ. ಯಾಕೆಂದ್ರೆ ಸಾಕಷ್ಟು ಲೆಂತಿ ಚಾಪ್ಟರ್. ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಚೆನ್ನಾಗಿ ಓದ್ಕೊಳ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.